2025 ಫಸ್ಟ್ ಮೂವಿ ಹಾರರ್ ಸಸ್ಪೆನ್ಸ್ ಥ್ರಿಲ್ಲರ್ ರಿಲೀಸ್ ಆಗ್ತಾ ಇರೋದು. We're very happy. I want to congratulate on ಚುರುಕು ನೋಟವೇ song. So that is big. So India trending alone 26th place ಬರುವಂತದ್ದು. ಚುರುಕು ನೋಟವೇ ಸುಳಿವು ನೀಡಿದೆ. ಅಪಾಯವಿದೆ ಎಚ್ಚರಿಕೆ ಚಾಪ್ಟರ್ ಕ್ಲೋಸ್ಡ್ ಅಂತ ಇದೆಯಲ್ಲ. ಈಗಲೂ ಆ ರಣಪ್ರೇತ ಈಗ ಹೇಳಕ್ಕಾಗಲ್ಲ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಆನಂದ್ ಆಡಿಯೋ ವಿಶೇಷ ಕಾರ್ಯಕ್ರಮ. ನಾನು ಪರಿಣಿಕಾ. ಅಪಾಯವಿದೆ ಎಚ್ಚರಿಕೆ ಇದೆ 28ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ನಮ್ಮ ಜೊತೆ ಅಪಾಯವಿದೆ ಎಚ್ಚರಿಕೆ ಚಿತ್ರದ ನಟ ವಿಕಾಸ್ ಸರ್ ಹಾಗೆ ನಾಯಕ ನಟಿ ರಾಧಾ ಮ್ಯಾಮ್ ಬಂದಿದ್ದೀರಾ. ವೆಲ್ಕಮ್. ನಮಸ್ತೆ. ಹೇಗಿದ್ದೀರಿ? ನಾವು ಸೂಪರ್. ನೀವು ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ. ನೀವು ಹೇಗಿದ್ದೀರಿ? ನಾನು ಸೂಪರ್. ನೀವು ಹೇಗಿದ್ದೀರಿ? ನಾನು ಆರಾಮಾಗಿದ್ದೀನಿ. ಇಬ್ರು ಸಖತ್ತಾಗಿ ಕಾಣಿಸ್ತಿದ್ದೀರಾ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಐ ವಾಂಟ್ ಟು ಕಂಗ್ರಾಚುಲೇಟ್ ಆನ್ ಚುರುಕು ನೋಟವೇ ಸಾಂಗ್. ಸಖತ್ ಹಿಟ್ ಆಯಿತು. ಥ್ಯಾಂಕ್ ಯು. ಅದೇ ಚುರುಕು ನೋಟವೇ ಡೆಫಿನೆಟ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಅದು ಇನ್ಸ್ಟಾಗ್ರಾಮ್ ಅಂಡ್ ಯೂಟ್ಯೂಬ್ ಎಲ್ಲ ಕಡೆ ಕೂಡ ಟ್ರೆಂಡಿಂಗ್ ಅಲ್ಲಿ ಇತ್ತು. ಅಂಡ್ ಇಂಡಿಯಾ ಟ್ರೆಂಡಿಂಗ್ ಅಲ್ಲಿ ಇತ್ತು ಅದು ಬಿಗಿನಿಂಗ್ ಅಲ್ಲಿ. ಇಂಡಿಯಾ ಟ್ರೆಂಡಿಂಗ್ ಅಲ್ಲಿ ಐ ಥಿಂಕ್ 26th ಅಲ್ಲಿ ಇತ್ತು ಅನ್ಕೋತೀನಿ ನಾನು. ಸೊ ದಟ್ ಇಸ್ ಬಿಗ್. ಸೊ ಇಂಡಿಯಾ ಟ್ರೆಂಡಿಂಗ್ ಅಲ್ಲಿ ಒಂದು 26th ಪ್ಲೇಸ್ ಬರುವಂಥದ್ದು ಆನಂದ್ ಆಡಿಯೋ ಚಾನಲ್ ಅಲ್ಲಿ. ವಿ ವೆರಿ ಹ್ಯಾಪಿ. ಖಂಡಿತ. ಯಾಕಂದ್ರೆ ಸಾಂಗ್ ನ ನೋಡ್ಬೇಕಾದ್ರೆ ವಿಡಿಯೋ ಸಾಂಗ್ ನಲ್ಲಿ ನೀವಿಬ್ರು ಕೆಮಿಸ್ಟ್ರಿ ತುಂಬಾ ಫ್ರೆಶ್ ಆಗಿ ಕಾಣಿಸುತ್ತೆ. ಓಕೆ. ಆಮೇಲೆ ಪ್ರತಿಯೊಂದು ಈಗ ಬೈಕ್ ಅಲ್ಲಿ ಬೋರ್ಡ್ ಮೇಲೆ ಎಲ್ ಬೋಲ್ಡ್ ದಟ್ ಇಸ್ ಫಾಲೋಯಿಂಗ್ ಇನ್ ಲವ್ ಅಂತಾನು ಅರ್ಥ ಕೊಡುತ್ತೆ. ಒಂದೊಂದು ಸೀನ್ ಚೇಂಜ್ ಆಗುತ್ತೆ. ಇನ್ನು ನೀವಿಬ್ರು ಎಲ್ಲೋ ಔಟ್ಫಿಟ್ ಅಲ್ಲಿ ಇದ್ದಾಗ ರಾಧಾ ಅಂತ ಬರ್ದಿರುತ್ತೆ ಬೋರ್ಡ್ ನಲ್ಲಿ. ಸೊ ಸಿನಿಮಾದಲ್ಲೂ ನಿಮ್ ಹೆಸರು ರಾಧಾನೇನಾ? ಹೌದು, ನನ್ನ ರಿಯಲ್ ಹೆಸರು ರಾಧಾ ಭಗವತಿ. ನನ್ನ ಸಿನಿಮಾದಲ್ಲಿರೋ ಹೆಸರು ಕೂಡ ರಾಧಾನೇ. ವೆರಿ ನೈಸ್. ಲಾಟ್ರಿ. ಸೊ ಸಾಂಗ್ ಶೂಟ್ ಮಾಡ್ಬೇಕಾದ್ರೆ ನಿಮ್ಗೆ ಅನ್ಕೊಂಡಿದ್ರೆ ಇದಿಷ್ಟು ರೀಚ್ ಆಗುತ್ತೆ ಹೋಗುತ್ತೆ ಅಂತೆಲ್ಲ? ನಾನು ಎಲ್ಲ ಕಡೆ ಹೇಳ್ದ ಹಾಗೆ ನಾನು ಈ ಸಿನಿಮಾ ಒಪ್ಕೊಂಡಿದ್ದೆ ಸಾಂಗ್ ನೋಡಿ. ಸ್ಟಾರ್ಟಿಂಗ್ ನನಗೆ ತೋರಿಸ್ದಾಗ್ಲೇನೆ ಓಕೆ ತುಂಬಾ ಚೆನ್ನಾಗಿದೆ ಸಾಂಗು, ಹೋಗುತ್ತೆ ಚೆನ್ನಾಗಿ ಅಂತ ನಾನು ಅನ್ಕೊಂಡಿದ್ದೆ. ಆಡಿಷನ್ಸಿಗೆ ಬಂದಾಗ್ಲೇ ಅನ್ಕೊಂಡಿದ್ದೆ. ಅದಾದ್ಮೇಲೆ ಯಾವಾಗ ಸೆಲೆಕ್ಟ್ ಆಯ್ತು ಐ ವಾಸ್ ರಿಯಲಿ ವೆರಿ ಹ್ಯಾಪಿ ಅಂಡ್ ಒಪ್ಕೊಂಡೆ ಸಿನಿಮಾ. ಅಂಡ್ ಟುಡೇ ವಿ ಆರ್ ಹಿಯರ್. ನೈಸ್. ಯಾಕಂದ್ರೆ ವಿಕಾಸ್ ಸರ್ ಅವರು ಸಾಂಗ್ ನೋಡಿ ಒಪ್ಕೊಂಡ್ರಂತೆ, ನೀವು ಕತೆ ಕೇಳಿ ಒಪ್ಕೊಂಡ್ರ ಇಲ್ಲ ನೀವು ಬ್ಯಾಚುಲರ್ ಹಾಡ್ನ ನೋಡಿ ಒಪ್ಕೊಂಡ್ರೆ? ಖಂಡಿತ ಇಲ್ಲ, ನಾನು ಕತೆ ನೋಡಿ ಇವ್ರು ಗೊತ್ತು. ಸೊ ನಾನದು ಸಿನಿಮಾ ಕಂಟೆಂಟ್ ಅಂದಾಗ ನಾನು ವೆರಿ ಪರ್ಟಿಕ್ಯುಲರ್ ಕಂಟೆಂಟ್ಸ್ ಮೇಲೆ. ಆ್ಯಂಡ್ ಡೆಫಿನೆಟ್ಲಿ ಆ್ಯಸ್ ನ್ಯೂ ಕಮರ್ಸ್ ಇದಕ್ಕಿಂತ ಮುಂಚೆ ನಮಗಷ್ಟು ಆಪರ್ಚುನಿಟಿ ಅಥವಾ ನಮಗೆ ಅಷ್ಟೇ ಅವೈಲಬಿಲಿಟಿ ಇರಲಿಲ್ಲ. ನಮಗೆ ಅಂದರೆ ಸೆಲೆಕ್ಟ್ ಮಾಡೋಷ್ಟು ಆಪ್ಷನ್ಸ್ ಇರಲಿಲ್ಲ. ಸೊ ಸ್ಟಾರ್ಟಿಂಗಲ್ಲಿ ನಮಗೆ ಏನು ಬಂದಿದೆ ಅದರಲ್ಲಿ ಮಾಡ್ಕೊಂಡು ನಮ್ಮ ಟ್ಯಾಲೆಂಟ್ ತೋರಿಸ್ಕೋಬೇಕಿತ್ತು. ಬಟ್ ಆಫ್ಟರ್ ಸರ್ಟೆನ್ ಪಾಯಿಂಟ್ ಗಾನ ಆಯಿತು, ಮೇರಿ ಆಯಿತು, ಅದಾದಮೇಲೆ ಅಪಾಯದ ಎಚ್ಚರಿಕೆ ಸ್ಕ್ರಿಪ್ಟ್ ಬರೋ ಟೈಮಿಗೆ ನಾನು ಡಿಸೈಡ್ ಆಗಿದೆ ಇಲ್ಲ ಖಂಡಿತವಾಗ್ಲೂ ಇನ್ನು ಯಾವುದೇ ಸ್ಕ್ರಿಪ್ಟ್ನ ನೋಡಿ ಕಂಟೆಂಟು ಮತ್ತು ಆ ಟೀಮ್ನ ನೋಡಿನೇ ಒಪ್ಕೋಬೇಕು. ಬಿಕಾಸ್ ಸಿನಿಮಾ ಒಂದು ಮಾಡೋದು ಅಥವಾ ದುಡ್ಡು ಕಾಸು ಬರೋದು ಅನ್ನೋದಕ್ಕಿಂತ ಜಾಸ್ತಿ ನಾವು ನಮ್ಮ ಟೈಮ್ನ ಇನ್ವೆಸ್ಟ್ ಮಾಡ್ತೀವಿ ಅಲ್ಲಿ. ಈಗ ಒಂದು ಸಿನಿಮಾ ಅಂದಾಗ ಗೊತ್ತಿಲ್ಲದೆ ಒಂದು 2 ವರ್ಷ 3 ವರ್ಷ, ಈಗ ಅಪಾಯದ ಎಚ್ಚರಿಕೆ ಆಲ್ಮೋಸ್ಟ್ 3 ವರ್ಷದ ಜರ್ನಿ ಇದೆ ಜೊತೆಗೆ, 3.25 ವರ್ಷದ ಜರ್ನಿ. ಸೊ ಆ 3.25 ವರ್ಷದ ಟೈಮ್ ನಾವೇನು ಇನ್ವೆಸ್ಟ್ ಮಾಡ್ತೀವಿ ಅದಕ್ಕೊಂದು ಬೆಲೆ ಇದೆಯಲ್ವಾ. ಇವತ್ತಿನ ದಿನಕ್ಕೆ ಸಿನಿಮಾಗಳು ವಾರಕ್ಕೆ 10 ಸಿನಿಮಾಗಳು ಬರ್ತಾ ಇದೆ. ನಮಗೆ ಭಯ ಆಗುತ್ತೆ, ಅಯ್ಯೋ ಇಷ್ಟು ಸಿನಿಮಾಗಳು ಬರ್ತಾರಲ್ಲ, ಎಷ್ಟು ಹಾರ್ಡ್ ವರ್ಕ್ ಹಾಕಿರ್ತಾರೆ, ಎಷ್ಟು ಶ್ರಮ ಹಾಕಿರ್ತಾರೆ. ಸಿನಿಮಾ ಬಂದು 2 ದಿವಸಲ್ಲೋ 3 ದಿವಸಲ್ಲಿ ಹಿಂಗೆ ಹೋಗ್ಬಿಟ್ರೆ ಅಥವಾ ಥಿಯೇಟರ್ಸ್ ಇಲ್ಲದೆ ಹೋದ್ರೆ ಆ 2 ವರ್ಷ 3 ವರ್ಷದ ಪರಿಶ್ರಮದ ಗತಿ ಏನು? ಅದು ಒಬ್ರದಿಬ್ರದಲ್ಲ. ಒಂದು ಸಿನಿಮಾ ಅನ್ನೋದು ಒಂದು ಸಾಮೂಹಿಕ ಪ್ರಯತ್ನ, ಒಂದು ಸಾಮೂಹಿಕ ಟೆಕ್ನಿಷಿಯನ್ಸ್ ಆಗಲಿ ಕಲಾವಿದರು ಎಲ್ಲರೂ ಸೇರಿ ಕಾಣೋವಂಥ ಒಂದು ಕನಸು. ಆ ಕನಸು 2 ದಿವಸದಲ್ಲಿ ಹಿಂಗೆ ಬ್ರೇಕ್ ಆಗ್ಬಿಡುತ್ತೆ. ಸೊ ಅದ್ರ ಜೊತೆಗಿರೋ ಹಾಕಿರೋ ಶ್ರಮನೂ ಕೂಡ ಅಷ್ಟೇ. ಸೊ ಡೆಫಿನೆಟ್ಲಿ ನನಗಿತ್ತು ಆ ಟೈಮ್ ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂದರೆ 100% ಕರೆಕ್ಟ್ ಜಾಗಕ್ಕೆ ಇನ್ವೆಸ್ಟ್ ಆಗಬೇಕು. ಸಿನಿಮಾ ಹಿಟ್ ಆಗೋದು ಫೇಲ್ ಆಗೋದು ಸೆಕೆಂಡ್ರಿ, ಬಟ್ ನಮಗೆ ಸ್ಯಾಟಿಸ್ಫೈ ಇರಬೇಕಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಆಗಿರಬೇಕು. ಅಂದರೆ ಒಳ್ಳೆ ಒಂದು ಪ್ರಾಜೆಕ್ಟ್ ಸೆಲೆಕ್ಟ್ ಮಾಡಿದ್ದೀನಪ್ಪ, ಪ್ರಾಬಬ್ಲಿ ಹಿಟ್ ಆಗದೆ ಇದ್ದಿರ್ಬೋದು, ಆಗ್ಬೋದು, ಗೊತ್ತಿಲ್ಲ. ಬಟ್ ನಾವು ಮಾಡೋ ಸೆಲೆಕ್ಷನ್ ಯಾವಾಗಲೂ ಬೆಟರ್ ಇರಬೇಕು ಅನ್ನೋಂಥದ್ದಿತ್ತು. ಸೊ ಡೆಫಿನೆಟ್ಲಿ ಕತೆ, ಕಂಟೆಂಟು ಆ್ಯಂಡ್ ಟೀಮ್ನ ನೋಡಿ ಒಪ್ಕೊಂಡಿರೋಂಥ ಪ್ರಾಜೆಕ್ಟ್ ಇದು. ಖಂಡಿತ. ಯಾಕಂದ್ರೆ ಈಗ ರೊಮ್ಯಾಂಟಿಕ್ ಮೂವೀಸ್ ಬರ್ತಾ ಇರುತ್ತೆ. ನಾನ್ ಕಂಡ ಮಟ್ಟಿಗೆ ಇದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ 2025 ಫಸ್ಟ್ ಮೂವಿ ಹಾರರ್ ಸಸ್ಪೆನ್ಸ್ ಥ್ರಿಲ್ಲರ್ ರಿಲೀಸ್ ಆಗ್ತಾ ಇರೋದು. ಆಕ್ಚುಲಿ ಹೌದು. ಅಂಡ್ ಈ ತರ ಜಾನರ್ ಸಿನಿಮಾಗಳು ಜಾಸ್ತಿ ಕನ್ನಡದಲ್ಲಿ ಬರಲಿಲ್ಲ. ನಾನು 6-5 = 2 ಕಾಡಲ್ಲಿ ಹಾರರ್ ಸಬ್ಜೆಕ್ಟ್ ಆಗುವಂಥ ಒಂದು ಸಿನಿಮಾ, ಅದು ಬಿಟ್ಟರೆ ನನಗೆ ಯಾವುದು ನೆನಪಿಗೆ ಬರ್ತಾ ಇಲ್ಲ. ಐ ಥಿಂಕ್ ಯಾವುದು ಬಂದಿಲ್ಲ ಕಾಡಲ್ಲಿ ಹಾರರ್ ಆಗುವಂಥ ಒಂದು ಎಲಿಮೆಂಟ್ಸ್ ಇರುವಂಥ ಸಿನಿಮಾ. 6-5 = 2 ಕೂಡ ಅವತ್ತಿನ ದಿನಕ್ಕೆ ಅದು ಡೇ ಟೈಮಲ್ಲಿ ಶೂಟ್ ಆಗುತ್ತೆ. ಬಟ್ ಇದು ಟೆಕ್ನಿಕಲಿ ಇನ್ನೂ ವೆರಿ ಸ್ಟ್ರಾಂಗ್ ಆಗಿ
ನೈಟ್ ಅಲ್ಲಿ ನಡೆಯುವಂತ ಸಿನಿಮಾ. ಸೊ ಡೆಫಿನೆಟ್ಲಿ ಆಡಿಯನ್ಸ್ಗೆ 6-5 ಒಂದು ಆ ಕಾಡು ರಾತ್ರಿ ಪೋರ್ಷನ್ ಆದ್ರೆ ಅದಕ್ಕೊಂದು ರಂಗಿತರಂಗ ಟಚ್ ಅಂತ ಹೇಳ್ಬೋದು. ಅಂದ್ರೆ ಜಸ್ಟ್ ಸೇಯಿಂಗ್ ಅಂದ್ರೆ ಸುಮ್ಮನೆ ಒಂದು ರೆಫರೆನ್ಸ್ ಅಂತ ತಗೊಂಡ್ರೆ ಸುಮ್ಮನೆ ನಾನು ಇವತ್ತಿನ ದಿನಕ್ಕೆ ಅಂದ್ರೆ ವಿಚ್ ಅಂದ್ರೆ ಹಿಂದೆ ಒಂದು ಹಾರರ್ ಸಬ್ಜೆಕ್ಟ್ಸ್ ಅಥವಾ ಥ್ರಿಲ್ಲರ್ ಸಬ್ಜೆಕ್ಟ್ಸ್ ಹಿಟ್ ಆಗಿರುವಂತದ್ದು ನೋಡಿದ್ರೆ ನನಗನ್ಸುತ್ತೆ ಇದರ ರೆಫರೆನ್ಸಸ್ ತಗೋಬಹುದು. ಬಟ್ ಕಂಟೆಂಟ್ ಅಂತೂ ಕಂಪ್ಲೀಟ್ಲಿ ಫ್ರೆಶ್. ಅದು ಪ್ರಾಬಬ್ಲಿ ಈಗ ಟ್ರೈಲರ್ ರಿಲೀಸ್ ಆಗಿದೆ. ಟ್ರೈಲರ್ ರಿಲೀಸ್ ಆದವ್ರು ಎಲ್ಲರೂ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಸೊ ಕಂಟೆಂಟ್ ತುಂಬಾ ಫ್ರೆಶ್ ಇದೆ, ಎಲ್ಲೂ ನೋಡದಿರೋಂಥ ಒಂದು ಕಂಟೆಂಟ್ ಇದೆ ಅಂತ. ಅಂಡ್ ಟ್ರೈಲರ್ ಅಲ್ಲಿ ಆಕ್ಚುಲಿ ಏನು ಹೇಳಿಲ್ಲ, ಆಕ್ಚುಲ್ ಮಜಾ ಇರೋದೇ ಸಿನಿಮಾದಲ್ಲಿ. ಸೊ ನಾನು ಇನ್ನೊಂದು ಕ್ವೆಶನ್ ಕೇಳೋಣ ಅನ್ಕೊಂಡೆ. ಇವಾಗ ಅಪಾಯವಿದೆ ಎಚ್ಚರಿಕೆ ಚಾಪ್ಟರ್ ಕ್ಲೋಸ್ಡ್ ಅಂತ ಇದೆಯಲ್ಲ, ಎಷ್ಟು ಅಪಾಯ ಇದೆ? ಸಿ ಯೂಶಲಿ ಎಲ್ಲಾ ಸಿನಿಮಾಗಳಲ್ಲಿ ಚಾಪ್ಟರ್ 1, ಚಾಪ್ಟರ್ 2, ಚಾಪ್ಟರ್ 3 ನೋಡಿರ್ತೀರಾ. ಇದು ಚಾಪ್ಟರ್ ಕ್ಲೋಸ್. ಸೊ ಅದೇ ನಮ್ಮ ಯೂನಿಕ್ನೆಸ್ ನ ಹೇಳಕ್ ಹೊರಟಿರೋದು, ಚಾಪ್ಟರ್ ಕ್ಲೋಸ್ ಅಂದ್ರೆ ಅದ್ ಹೆಂಗ್ ಚಾಪ್ಟರ್ ಕ್ಲೋಸ್ ಅನ್ನೋದು ಸಿನಿಮಾದಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಯಾಕಂದ್ರೆ ನೀವು ಮೂವಿ ಪ್ರಮೋಷನ್ ಮಾಡೋದ್ರಿಂದ ಹಿಡಿದು ಎಲ್ಲ ಯುನೀಕ್ ಆಗಿದೆ. ಫಾರ್ ಎಕ್ಸಾಂಪಲ್, ನಿಮ್ಮ ಚಿತ್ರದಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಹಾಗೆ ಡೈರೆಕ್ಟರ್ ಆಫ್ ಫೋಟೋಗ್ರಫಿ ಒಬ್ರೆ, ಎರಡು ಡಿಫ್ರೆಂಟ್ ಬ್ಯಾಕ್ ಗ್ರೌಂಡ್. ಸುನಾದ್ ಗೌತಮ್ ಅವರು ಇಲ್ಲಿ ಮ್ಯೂಸಿಕ್ ಕೊಟ್ಟಿದ್ದಾರೆ, ಅಲ್ಲಿ ಡೈರೆಕ್ಷನ್ ಆಫ್ ಫೋಟೋಗ್ರಫಿ ಕೂಡ ಅವರೇ. ಸೊ ಇದ್ರ ಕಾಂಬಿನೇಷನ್ ಬಗ್ಗೆ ಏನ್ ಹೇಳ್ತೀರಿ ರಾಧಾ? ಯಾಕಂದ್ರೆ ನಿಮ್ಗೋಸ್ಕರ ಒಳ್ಳೆ ಸಾಂಗ್ ಮಾಡ್ಕೊಟ್ಟಿದ್ದಾರೆ. ಹೌದು. ಇಲ್ಲ, ಆಕ್ಚುಲಿ ನನಗೆ ಗೊತ್ತಿರಲಿಲ್ಲ ಇವರೇ ಮಾಡ್ತಾ ಇರೋದು ಅಂತ ಹೇಳಿ. ಆ್ಯಂಡ್ ಸುನಾದ್ ಗೌತಮ್ ಸರ್ನ ನಾವು ಯೂಶ್ವಲಿ ಎಷ್ಟೋ ಸೀರಿಯಲ್ಗಳಿಗೆ, ಸಿನಿಮಾಗಳಿಗೆ ಹಿಟ್ಟನ್ನು ಕೊಟ್ಟಂಥ ಇವರು ಮ್ಯೂಸಿಷಿಯನ್. ಸೊ ಇವರೇ ಸಿನಿಮಾಟೋಗ್ರಫಿ ಕೂಡ ಮಾಡ್ತಿದ್ದಾರೆ ಅಂದಾಗ ಐ ವಾಸ್ ಶಾಕ್ಡ್. ಓಕೆ, ಅದೇ ಬೇರೆ ಇದೆ, ಇದೇ ಬೇರೆ ಇದೆ, ಹೇಗೆ ಮಾಡ್ತಿದ್ದಾರೆ ಅಂತ ಹೇಳಿ. ಆಮೇಲೆ ನನಗೆ ಗೊತ್ತಾಯ್ತು, ಓಕೆ ಇವರಿಗೆ ಫಸ್ಟ್ ಇದರಲ್ಲಿ ಇಂಟ್ರೆಸ್ಟ್ ಇತ್ತು. ಸೊ ಇದು ಅವರ ಮೊದಲನೇ ಪ್ರಯತ್ನ. ಅಂದ್ರೆ ಮ್ಯೂಸಿಕ್ ಡೈರೆಕ್ಟರ್ ಅಂಡ್ ಒಬ್ಬ DOP ರೇರೆಸ್ಟ್ ಆಫ್ ದ ಕಾಂಬಿನೇಷನ್ ಅದು. ಅಂದ್ರೆ ಅದೇ ಬೇರೆ, ಇದೇ ಬೇರೆ. ಸೊ ಬೇರೆ ಎಲ್ಲ ಕಾಂಬಿನೇಷನ್ಸ್ ನಾವು ಇಂಡಸ್ಟ್ರಿ ನೋಡಿದೀವಿ, ಬಟ್ ಮ್ಯೂಸಿಕ್ ಡೈರೆಕ್ಟರ್ DOP ಆಗೋದು. ಅಂಡ್ ನಾನು ಫಸ್ಟ್ ಬಂದಿದ್ದಾಗ ಸುನಾದ್ ಸರ್ DOP ಅಂದಾಗ ನಾನು ಕೂಡ ಒಂದ್ಸಲ ಶಾಕ್ ಆಗಿದ್ದೆ ಡೈರೆಕ್ಟರ್ ಜೊತೆ. ಹೇಗೆ ಇದು ಸರ್ ಪಕ್ಕನ ಅಂತ ಎಲ್ಲ ಕೇಳಿದ್ದೆ. ಬಿಕಾಸ್ ಅವರು ತುಂಬಾ ಮ್ಯೂಸಿಕ್ ಹಿಟ್ ನಾನು ಹೇಳಿದಾಗ ಈಗ ಜೊತೆಯಲ್ಲಿ ಟೈಟಲ್ ಟ್ರ್ಯಾಕ್ ಇಲ್ಲಿ ಇವರು ಅಮೃತ ದಾಡೆ, ನಮ್ಮ ಅಣ್ಣಯ್ಯ ಇಲ್ಲಿ, ಅಂಡ್ ಕಲರ್ಸ್ ಅಲ್ಲೂ ಕೂಡ ಇನ್ನೊಂದಷ್ಟು ಸೀರಿಯಲ್ಗಳಿಗೆ ಒಳ್ಳೆ ಮ್ಯೂಸಿಕ್ ಅನ್ನು ಮಾಡಿದ್ದಾರೆ. ಮತ್ತೆ ಇದು ಉಸ್ತಾದ್ ಅಲಾತು ಮತ್ತು ಇದು ಅನಂತು ವರ್ಸಸ್ ನುಸ್ರತ್ ಸಿನಿಮಾದಲ್ಲಿ ಈಗ ಜಾರಿಯಾಗಿದೆ ಹೊಸ, ಅದು ತುಂಬಾ ಒಳ್ಳೆ ಮ್ಯೂಸಿಕ್. ಅಂದ್ರೆ ಅದೆಲ್ಲ ಹಿಟ್ ಕೊಟ್ಟವರು ಮ್ಯೂಸಿಕ್ ಅಲ್ಲಿ ಹಿ ಇಸ್ ವೆರಿ ಗುಡ್ ಅನ್ನೋದು ಗೊತ್ತಿತ್ತು. ಬಟ್ ಆಸ್ DOP ನಾವು ಹೆಂಗೆ ಅಂತ ಅನ್ಕೊಂಡಿದ್ವಿ. ಬಟ್ DOP ಇವಾಗ ಅವ್ರು ಮಾಡಿರೋ ಕೆಲಸ ನೋಡಿದ್ರೆ ಓ ಈ ಮನುಷ್ಯನ ಮ್ಯೂಸಿಕ್ ಡೈರೆಕ್ಟರ್ ಅನ್ಸುತ್ತೆ, ಅಷ್ಟು ಒಳ್ಳೆ DOP ವರ್ಕ್ ಮಾಡಿದ್ದಾರೆ. ಖಂಡಿತ. ಯಾಕಂದ್ರೆ ಟ್ರೇಲರ್ ನಲ್ಲಿ ನೀವಾಗ್ಲೇ ಹೇಳ್ತಿದ್ರಿ ನಾವು ತುಂಬಾ ನೈಟ್ ಶೂಟ್ ಮಾಡಿದ್ವಿ ಅಂತ. ಎಷ್ಟು ದಿನ ಆಯ್ತು ಶೂಟಿಂಗ್? ಸೊ ನಿಮ್ಗೆ ಅವ್ರ ಕೈ ಚಳಕ ಗೊತ್ತಾಗ್ತಾ ಆಯ್ತಾ ಶೂಟಿಂಗ್ ನಲ್ಲಿ ಅವ್ರ DOP ಎಲ್ಲ? ಆಕ್ಚುಲಿ 1 ವರ್ಷ ಶೂಟ್ ಆಗಿದ್ದು, 4 ಶೆಡ್ಯೂಲ್ಸ್ ಅನ್ಸುತ್ತೆ ಮಾಡಿದ್ದು. 4ರಿಂದ 5 ಶೆಡ್ಯೂಲ್ ಹೋಗಿದೀವಿ. ಅರೌಂಡ್ 60+ ಡೇಸ್ ಶೂಟ್ ಆಗಿದೆ. 60+ ಡೇಸ್ ಶೂಟ್ ಆಗಿದೆ ಅಂಡ್ 5 ಶೆಡ್ಯೂಲ್ ಶೂಟ್ ಆಯ್ತು. ಅದನ್ನ ಹೇಳಿದ್ನಲ್ಲ, ಇಟ್ಸ್ ಅ ಲಾಂಗ್ ಜರ್ನಿ. ಸಿನಿಮಾದಲ್ಲಿ 8 ತಿಂಗಳು ವರ್ಕ್ಶಾಪ್ ನಡೆಯುತ್ತೆ ನಮಗೆ. ಇವರು ಬಚಾವ್ ಆಗ್ಬಿಟ್ರು. ಇಲ್ಲ, ನಾ ಹೋದೆ 2 months ಏನೋ ಹೋದೆ ಅಷ್ಟೇ ನಾನು. ಬಟ್ ಇವ್ರನ್ನ ಸರಿ ನಾವು ಸೆಲೆಕ್ಟ್ ಆಗಿ ನಾವು ವರ್ಕ್ಶಾಪ್ ಮಾಡ್ತಾ ಇನ್ನೊಂದು ಕಡೆ ಬಾಕಿ ಆಡಿಷನ್ಸ್ ಆಗ್ತಾ ಇತ್ತು. ನಾನು ಮತ್ತೆ ನನ್ನ 2 ಫ್ರೆಂಡ್ಸ್ ಕ್ಯಾರೆಕ್ಟರ್ ಇದಾರೆ. ಇನ್ನೊಂದು ಸೂರಿ ಅಂತ ಕ್ಯಾರೆಕ್ಟರ್, ಬ್ಯಾಚುಲರ್ ಸಾಂಗ್ ಅಲ್ಲಿ ಇರುವಂತ ಗಾಬ್ರಿ ಅಂಡ್ ಪೆಟ್ಟಿಗೆ ಇಬ್ರು. ಅವ್ರಿಬ್ರದ್ದು ಏನಾಗುತ್ತೆ, ನಾವು 3 ಜನ ಸೆಲೆಕ್ಟ್ ಆಗ್ತೀವಿ. ನಾವು 3 ಜನರ ವರ್ಕ್ಶಾಪ್ ನಡೀತಾ ಇರುತ್ತೆ. ಬಾಕಿ ಕ್ಯಾರೆಕ್ಟರ್ಸ್ ಎಲ್ಲ ನಮ್ಮ ವರ್ಕ್ಶಾಪ್ ಆಗ್ತಾನೇ ಆಡಿಷನ್ಸ್ ಆಗುತ್ತೆ. ಆ 7-8 ತಿಂಗಳಲ್ಲಿ ನಾವು ಪ್ರತಿಯೊಬ್ರು ಆಡಿಷನ್ಸ್ ನೋಡಿದೀವಿ. ಅಂದ್ರೆ ನಮ್ಮ ಸಿನಿಮಾದಲ್ಲಿ ಎಷ್ಟು ಕ್ಯಾರೆಕ್ಟರ್ಸ್ ಇದಾರೆ ಎಲ್ಲರೂ ಆಡಿಷನ್ಸ್ ನೋಡಿದೀವಿ. ನಾವು ಫಿಲ್ಮ್ ಆಫೀಸ್ ಅಲ್ಲೇ ಡೈಲಿ ವರ್ಕ್ಶಾಪ್ ಮಾಡ್ತಾ ಇರ್ತಿದ್ವಿ. ಡೈಲಿ ಎಲ್ಲ ಆಡಿಷನ್ಸ್ ನೋಡ್ತಾ ಇದ್ವಿ. ಅಲ್ಲಿ ಟಿ ದಾಸರಳ್ಳಿಗೆ ಹೋಗ್ತಿದ್ದೆ. ಡೈಲಿ 30-35 ಕಿಲೋಮೀಟರ್ಸ್ ಹತ್ರ ಅಪ್ ಅಂಡ್ ಡೌನ್ ಡೈಲಿ. ಹೆಂಗ ಆಗ್ತಾ ಇತ್ತು ಅಂತ. ಇಲ್ಲಿ ಅಣ್ಣಯ್ಯ ಶೂಟಿಂಗ್ ನಡೀತಾ ಇರುತ್ತೆ, ಅದ್ರ ಜೊತೆಗೆ ವರ್ಕ್ಶಾಪ್. ಇಲ್ಲ, ಅಣ್ಣಯ್ಯ ಬಂದು ಇವಾಗ ಅಣ್ಣಯ್ಯ ಸ್ಟಾರ್ಟ್ ಆಗಕ್ಕಿಂತ ಮುಂಚೆ ನಾನು ಅಪಾಯದ ಎಚ್ಚರಿಕೆ ಡಬ್ಬಿಂಗ್ ಮುಗಿಸಿ, ಶೂಟ್ ಮುಗಿಸಿ, ಡಬ್ಬಿಂಗ್ ಮುಗಿಸಿ ಆಮೇಲೆ ನಾನು ಅಣ್ಣಯ್ಯ ಹೋಗ್ಕೊಂಡಿರೋ. ಸೊ ನಾನು ಇದ್ರದ್ದೆಲ್ಲಾ ಕೆಲಸ ಮುಗಿಸ್ಕೊಂಡು ಅಣ್ಣಯ್ಯಗೆ ಫುಲ್ ಟೈಮ್ ಕೊಟ್ಟಿರುವಂತದ್ದು 100%.
ತೆಲುಗು ಕೊಡ್ಬೇಕಿತ್ತು. ಸೊ ಲುಕ್ ಚೇಂಜ್ ಇತ್ತು. ಅಣ್ಣಯ್ಯಗೆ ನನಗೆ ಒಂದ್ ಸ್ವಲ್ಪ ವೆಯ್ಟ್ ಗೇನ್ ಆಗ್ಬೇಕಿತ್ತು, ಮೆಚೂರ್ಡ್ ಕಾಣಿಸ್ಬೇಕಿತ್ತು. ಅಂದ್ರೆ ಅದರಲ್ಲಿ ಸೂರ್ಯ ಒಂದ್ ಚಿಕ್ಕ ಹುಡುಗನ್ ತರ ಕಾಣಿಸ್ತಾನೆ. ಅಂದ್ರೆ ಒಂದು ಡಿಗ್ರಿ ಹುಡುಗ, 10ನೇ ಡಿಗ್ರಿ ಮುಗಿಸ್ಕೊಂಡು ಓತ್ಲಾ ಹೊಡಿತಾರ ಹುಡುಗನ್ ಕ್ಯಾರೆಕ್ಟರ್, ಒಂದ್ ಸ್ವಲ್ಪ ಪೊರ್ಕಿ ಟೈಪ್ಸ್ ಇರ್ತಾನೆ. ಸಾಂಗ್ ಅಲ್ಲಿ ಹೇಳಿದಿರಲ್ಲ ಡಿಗ್ರಿ ಆಗಿದೆ ಕೆಲಸ ಇಲ್ಲ. ಅಂದ್ರೆ ಸ್ವಲ್ಪ ಪೊರ್ಕಿ ಟೈಪ್ಸ್ ಅಲ್ಲಿ ಇರ್ತೀನಿ. ಸೊ ಕೂದ್ಲು ಕೂಡ ಅಷ್ಟೇ, ಈ ಕೂದ್ಲು ಯಾರಿಗೂ ಗೊತ್ತಿಲ್ಲ, ಅಲ್ಲಿ ಒಂಚೂರು ಡಿಫ್ರೆನ್ಸ್ ಕಾಣಿಸುತ್ತೆ. ಈ ಪೋರ್ಷನ್ ಏನಿದೆ, ಈ ಪೋರ್ಷನ್ ನಾನು ಅವಾಗ ಕೆರಟಿನ್ ಮಾಡಿಸ್ತೀನಿ, ಆ ಪಂಕ್ ಬರುತ್ತೆ. ಈ ಲೋಕಲ್ ಹುಡುಗರು ಒಂದ್ ಸ್ವಲ್ಪ ಪಂಕ್ ಮಾಡ್ತಾರೆ, ಇದನ್ನ ಕೆರಟಿನ್ ಮಾಡಿಸಿ ಫುಲ್ ಸಿಲ್ಕಿ ಮಾಡಿಸಿದ್ದೆ ಅದನ್ನ. ಅಂಡ್ ಅದಾದ್ಮೇಲೆ ಅಣ್ಣಯ್ಯಗೆ ಒಂದ್ ಹಳ್ಳಿ ಹುಡುಗನ್ ಕ್ಯಾರೆಕ್ಟರ್ ಬೇಕಿತ್ತು. ಸೊ ಸ್ವಲ್ಪ ಸ್ಲೈಟ್ಲಿ ಮೆಚೂರ್ಡ್ ಕಾಣೋ ತರ ಒಂಚೂರು ಟ್ರಾನ್ಸ್ಫಾರ್ಮೇಶನ್ ಮಾಡ್ಕೋಬೇಕಿತ್ತು. ಹಂಗೆ ಅಪಾಯದ ಎಚ್ಚರಿಕೆದು ಇವರು ಒಂದು ಆಲ್ಮೋಸ್ಟ್ ನಮ್ದು ವರ್ಕ್ಶಾಪ್ ಒಂದು 6 ತಿಂಗಳಾಗಿತ್ತು. ಅದಾದ್ಮೇಲೆ ಇವರು ಟೀಮಿಗೆ ಇನ್ ಆಗ್ತಾರೆ. ನಾನ್ ಬಂದು 2 months ಗೆನೆ ಶೂಟಿಂಗ್ ಸ್ಟಾರ್ಟ್ ಆಯ್ತು. ಹಂಗೆ ಸೊ ನಮ್ದು ಜರ್ನಿ ಸ್ವಲ್ಪ ಜಾಸ್ತಿ ಇತ್ತು. ಜಾಸ್ತಿ ಇದೆ. ನಿಮ್ಗೆ ಸೀರಿಯಲ್ ಶೂಟ್ಗೂ ಈ ಶೂಟ್ಗೂ ಪ್ರಾಬ್ಲಮ್ ಆಗ್ಲಿಲ್ವಾ? ಆಯ್ತು, ಡೆಫಿನೆಟ್ಲಿ ಆಯ್ತು. ಅವಾಗ ನಾನು ಅವಾಗ ರಾಮಾಚಾರಿ ಮಾಡ್ತಾ ಇದ್ದೆ. ಸೊ ಅಲ್ಲಿಗೂ ಇಲ್ಲಿಗೂ ಸ್ವಲ್ಪ ಡೇಟ್ಸ್ ಎಲ್ಲ ಮ್ಯಾನೇಜ್ ಮಾಡ್ಕೊಳಕ್ ತುಂಬಾನೇ ಕಷ್ಟ ಆಯ್ತು. ಸೀರಿಯಲ್ಸ್ ಅಂದ್ರೆ ಗೊತ್ತೇ ಇರುತ್ತೆ ನಮ್ಗೆ, ಫುಲ್ ಒಂದಿಷ್ಟು ಡೇಟ್ಸ್ ಅಂತ ಬ್ಲಾಕ್ ಮಾಡ್ತಾರೆ, ಅಲ್ಲಿ ಕೆಲವೊಂದು ದಿನಗಳು ಮಾತ್ರ ಶೂಟ್ ಮಾಡ್ಕೊಳ್ತಾರೆ. ಸೊ ಆ ತರ ಇದ್ದಾಗ ಐ ವಾಸ್ ಲೈಕ್ ಏನ್ ಮಾಡೋದು, ಹೇಗ್ ಒಪ್ಸೋದು ಇವ್ರಿಗೆ, ಈ ತರ ಸಿನಿಮಾ ಮಾಡ್ತಿದೀನಿ ಹೇಗ್ ಬಿಟ್ಕೊಡಿ ಅಂತ ಹೇಳೋದು ತುಂಬಾ ತಲೆನೋವು ಆಗ್ಬಿಟ್ಟಿತ್ತು ನನ್ಗೆ. ದೆನ್ ಅವರು ಕೂಡ ತುಂಬಾನೇ ಸಪೋರ್ಟ್ ಮಾಡಿದ್ರು, ಓಕೆ ಮಾಡಿ ಅಂತ ಹೇಳಿ. ದೆನ್ ಹೋದ್ವಿ. ಡಿಸೆಂಬರ್ ಅಲ್ಲಿ ಸ್ಟಾರ್ಟ್ ಆಯ್ತು ಸಿನಿಮಾ. ನಂದು ಅಲ್ಲಿ 15 days ನಂದು ಶೂಟ್ಸ್ ಇದ್ದಿದ್ದು. ಸೊ ಎಲ್ಲ ಚೆನ್ನಾಗಾಯ್ತು. ಅಲ್ಲಿ ಕೂಡ ಏನೂ ತೊಂದರೆ ಆಗ್ಲಿಲ್ಲ, ಇಲ್ಲೂ ಏನೂ ಅಷ್ಟು ತೊಂದರೆ ಆಗ್ಲಿಲ್ಲ. ವೆರಿ ನೈಸ್. ಇವಾಗ ನಾವು ಡೈರೆಕ್ಟರ್ ಬಗ್ಗೆ ಮಾತಾಡೋಣ. ಅಭಿಜಿತ್ ಸರ್ ಇಲ್ಲಿ ಡೈರೆಕ್ಟರು ಕೂಡ ವಿಕಾಶ್ ಅವ್ರು ಅವಾಗಲೇ ಹೇಳ್ತಾ ಇದ್ರು, ಅವರು ಎಡಿಟಿಂಗ್ ಅಲ್ಲೂ ತುಂಬಾ ಇನ್ವಾಲ್ವ್ ಆಗ್ತಾರೆ ಅಂತ. ಇನ್ನು ಕಟ್ ಮಾಡಿದ್ರೆ ಲಿರಿಕ್ಸ್ ಎಲ್ಲ ಅವರು ಲಿರಿಸಿಸ್ಟ್ ಕೂಡ 2 ಸಾಂಗ್ ಅವರೇ ಬರ್ತಿದ್ದಾರೆ, ಚುರುಕು ನೋಟವೇ ಕೂಡ, ಬ್ಯಾಚುಲರ್ ಸಾಂಗ್ ಕೂಡ. ಸೊ ಅಭಿಜಿತ್ ಸರ್ ಎಷ್ಟು ವೆಲ್ಕಮಿಂಗ್ ಆಗಿದ್ರು ನಿಮ್ಮಿಬ್ರಿಗೆ? ಅಂದ್ರೆ ಅಭಿ ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಪರ್ಸನ್. ಅಂದ್ರೆ ಪ್ರಾಬಬ್ಲಿ ಎಲ್ಲಾ ರೈಟಿಂಗ್ ಅನ್ಕೊಳ್ಳೋಣ, ಪ್ರತಿ ಸಿನಿಮಾದ ಹೌದಲ್ಲ, ಅಂದ್ರೆ ಪ್ರತಿಯೊಂದು ಅಂದ್ರೆ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈಲಾಗ್ಸ್ ನ ಬರೆದಿರೋ ಕೂಡ ಲಿರಿಕ್ಸ್ 3 ಸಾಂಗ್ ಆಕ್ಚುಲಿ ನೀವು 2 ಅಂತ ಹೇಳಿದ್ರಿ, ಇನ್ನೊಂದು ಟೈಟಲ್ ಸಾಂಗ್ ರಿಲೀಸ್ ಆಗ್ತಾ ಇದೆ. ಸೊ ಅದು ಕೂಡ ಅವರೇ ಬರೆದಿರುವಂತದ್ದು. ಸೊ ಎಲ್ಲಾ ಸಾಂಗ್ಸ್ ಕೂಡ ಅಂಡ್ ಎಲ್ಲ ಮಾಡ್ಬಿಟ್ಟಿದ್ದಾರೆ ಈ ಸಿನಿಮಾದಲ್ಲಿ. ಕೊರಿಯೋಗ್ರಫಿ ಅವರೇ ಮಾಡಿದ್ದಾರೆ, ಸ್ಟೆಪ್ಸ್ಗಳು, ಕೊರಿಯೋಗ್ರಫಿ ಸ್ಟೆಪ್ಸ್ಗಳು ಅವ್ರದೇ, ಲಿರಿಕ್ಸ್ ಅವ್ರದೇ, ಡೈಲಾಗ್ಸ್ ಅವ್ರದೇ, ಸ್ಕ್ರೀನ್ ಪ್ಲೇ ಅವ್ರದೇ, ಕಥೆ ಅವ್ರದೇ. ಎಡಿಟಿಂಗ್ ಅಲ್ಲೂ ಕೂಡ ನಾನು ಆಗ್ಲೇ ಹೇಳ್ತಾ ಇದ್ದೆ, ಈಗ ನಮ್ಮ ಹೊಸ ಪ್ರತಿಭೆ ಹರ್ಷಿತ್ ಅವರು ಎಡಿಟರ್. ಬಟ್ ಅವ್ರಿಗಿಂತ ಮುಂಚೆ ಇವ್ರಿಗೆ ಫಸ್ಟ್ಲೇ ಗೊತ್ತಿತ್ತು ಇದು ಇಲ್ಲಿಗೆ ಬರ್ಬೇಕು, ಅಲ್ಲಿಗೆ ಬರ್ಬೇಕು. ನೀವು ಎಡಿಟರ್ಗೆ ಜಾಸ್ತಿ ಕೆಲಸನೇ ಕೊಟ್ಟಿರಲ್ಲ, ಯಾಕಂದ್ರೆ ಅವ್ರು ಕೂತ್ಕೊಂಡ್ಬಿಟ್ಟಿರ್ತಾರೆ, ನನಗೆ ಇದೇ ಬೇಕು, ಈ ಶಾರ್ಟ್ ಬೇಕು ಅಂದ್ರೆ ಅವ್ರ ತಲೆಯಲ್ಲಿ ಆ ಸಿನಿಮಾ ಕೂತ್ಬಿಟ್ಟಿತ್ತು ಆಲ್ರೆಡಿ ಕ್ಲೀನ್ ಆಗಿ, ಎಷ್ಟೋ ವರ್ಷದ ಕನ್ಸವ್ರದ್ದು. ಸೊ ನನಗೆ ಇದೇ ಬೇಕು, ಹೀಗೇ ಬೇಕು ಸಿನಿಮಾ ಅನ್ನೋಂಥದ್ದು ಇತ್ತು. ಅಂದ್ರೆ ಅವ್ರು ಎಷ್ಟು ಪರ್ಟಿಕ್ಯುಲರ್ ಇದ್ರು ಅಂದ್ರೆ ಎಲ್ಲಾರನ್ನೂ ಡಾಮಿನೇಟ್ ಮಾಡ್ತಿದ್ದಾರೆ, ಒಂದು ಆಕ್ಟರ್ಸ್ ಇರ್ಲಿ, ಟೆಕ್ನಿಷಿಯನ್ಸ್ ಇರ್ಲಿ. ಬಿಕಾಸ್ ನಾನು ಹೇಳೋದು ಒಬ್ಬ ಡೈರೆಕ್ಟರ್ಗೆ ಆ ಡಾಮಿನೆನ್ಸ್ ಬೇಕು. ಬಿಕಾಸ್ ಅವನಿಗೆ ಕ್ಲಾರಿಟಿ ಇದ್ದಾಗಲೇ ಆ ಡಾಮಿನೆನ್ಸ್ ಬರೋದು. ಖಂಡಿತ ನನ್ನ ಸಿನಿಮಾ, ನನ್ನ ಒಂದು ಚೌಕಟ್ಟಿದು, ಇದ್ರೊಳಗಡೆ ಸಿನಿಮಾ ಬರ್ಬೇಕು, ಹಿಂಗೆ ಬರ್ಬೇಕು ಅಂತಿದ್ದಾಗಲೇ ಒಬ್ಬ ಮನುಷ್ಯ ಡಾಮಿನೇಟ್ ಮಾಡಕ್ ಸಾಧ್ಯ. ನಮ್ಮ ಕ್ಯಾರೆಕ್ಟರ್ಸು ಅಷ್ಟೇ. ನಾನು ಏನ್ ಆಕ್ಟರ್ ಆಗಿದ್ದೆ, ನನ್ನ ಕಂಪ್ಲೀಟ್ ಚೇಂಜ್ ಮಾಡ್ತಾ ಬಂದ್ರು ಅವರು ಸೂರಿಗೆ. ಯಾಕಂದ್ರೆ ನಮ್ಮ ಆಕ್ಟಿಂಗ್ ಸ್ಟೈಲೇ ಬೇರೆ ಇತ್ತು. ಸಿನಿಮಾಗೆ ಅವ್ರಿಗೆ ಯಾವ ತರ ಬೇಕೋ ಆ ತರ ನಮ್ಮನ್ನ ರೂಪಿಸಿದ್ರು. ಅಂದ್ರೆ ಅವ್ರ ಕ್ಯಾರೆಕ್ಟರ್ಗೆ ಏನ್ ಬೇಕಿತ್ತು ಅದನ್ನ ಮಾಡಿದ್ವಿ. ಈಗ ಅದಕ್ಕೆ ಈಗ ಈಗ ಸಾಧಾರಣವಾಗಿ ಈಗ ನನ್ನ ಹಳೆ ಸಿನಿಮಾಗಳು ಜಾಸ್ತಿ ಜನ ನೋಡಿರಲ್ಲ, ಬಟ್ ಇವತ್ತಿಗೆ ಈಗ ಅಣ್ಣಯ್ಯ ಆಲ್ಮೋಸ್ಟ್ ಎಲ್ಲಾರು ನೋಡಿದ್ದಾರೆ. ಅಣ್ಣಯ್ಯಕ್ಕೆ ಎಲ್ಲಾರ್ಗೂ ಗೊತ್ತು ಆ ಕ್ಯಾರೆಕ್ಟರ್ ಹೆಂಗ್ ಬಿಹೇವ್ ಮಾಡುತ್ತೆ, ಹೆಂಗ್ ಆಕ್ಟ್ ಮಾಡುತ್ತೆ ಅಂತ. ಬಟ್ ಅವ್ರಿಗೆ ಡೆಫಿನೆಟ್ಲಿ ಅಪಾಯದ ಎಚ್ಚರಿಕೆ ನೋಡಿದಾಗ ಒಂದು ದೊಡ್ಡ ಶಾಕ್ ಇದೆ. ಅಂದ್ರೆ ಅಣ್ಣಯ್ಯ ಕ್ಯಾರೆಕ್ಟರ್ಗೂ ಅಂಡ್ ಇದರಲ್ಲಿ ಅಪಾಯದ ಎಚ್ಚರಿಕೆಯಲ್ಲಿ ಹೀರೋ ಆಗಿರೋಂಥ ಒಂದು ಸೂರಿ ಕ್ಯಾರೆಕ್ಟರ್ಗೂ ಬಹಳ ಡಿಫ್ರೆನ್ಸ್ ಇದೆ. ಅಂದ್ರೆ ಟೋಟಲ್ ಆಪೋಸಿಟ್ ಕ್ಯಾರೆಕ್ಟರ್ಸ್. ಸೊ ನಾನು ವೇಟ್ ಮಾಡ್ತಾ ಇದ್ದೀನಿ, ನೋಡೋಣ ಜನ. ಖಂಡಿತ. ಯಾಕಂದ್ರೆ ಅಣ್ಣಯ್ಯ ಬಂದು ತುಂಬಾ ಕರ್ನಾಟಕದ ಪಾಪ್ಯುಲರ್ ಸೀರಿಯಲ್ ಅಲ್ಲಿ ಒಂದು. ಸೊ ಜನಕ್ಕೆ ನೀವು ತುಂಬಾ ಹತ್ರ ಆಗ್ಬಿಟ್ಟಿದ್ದೀರಾ ಆಲ್ರೆಡಿ. ಸೊ ಒಂದ್ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಏನ್ ಮಾಡಿರ್ತಾರೆ ವಿಕಾಶ್ ಅಂತ. ಸೊ ನೀವು ಆ ಎಕ್ಸ್ಪೆಕ್ಟೇಷನ್ ಎಲ್ಲ ರೀಚ್ ಮಾಡಿದ್ರೆ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? ಖಂಡಿತವಾಗ್ಲು. ಅಂದ್ರೆ ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ದೀರಾ. ಹಾರ್ಡ್ ವರ್ಕ್ ಹಾಕಿದೀವಿ ಡೆಫಿನೆಟ್ಲಿ. ಅಂಡ್ ಯಾವತ್ತಿಗೂ ಆಕ್ಟಿಂಗ್ ಅಂತ ಬಂದಾಗ 100% ಅದು ಯಾವುದೇ ಕ್ಯಾರೆಕ್ಟರ್ ಇರಲಿ, ನಾನು ಹೇಗೆ ಮಾಡಲಿ, ನಾನು ಐ ವಿಲ್ ಗಿವ್ ದಟ್ 100%. ಮಾಡೇ ಮಾಡ್ತೀನಿ. ಬಟ್ ಅದೇ ನಾನು ಹೇಳಿದಾಗೆ ಅಣ್ಣಯ್ಯದಲ್ಲಿ ಫಾರ್ ಎಕ್ಸಾಂಪಲ್ ಅವನೊಬ್ಬ ದೇವ್ರ ಭಕ್ತ, ಅವನ ಮೈ ಮೇಲೆ ದೇವ್ರು ಬರುತ್ತೆ. ತಂಗಿರ ಮುದ್ದಿನಣ್ಣ, ತುಂಬಾ ಕೇರಿಂಗು, ವೆರಿ ಸ್ವೀಟು, ಆಯ್ತಾ. ಬಹಳ ಹಳ್ಳಿ ಜನರಿಗೆಲ್ಲ ನಮ್ಮನೆ ಹುಡುಗ
ಎಷ್ಟು ಸ್ವೀಟು ಇನೋಸೆಂಟು ಅನ್ಸೋ ಒಂದು ಕ್ಯಾರೆಕ್ಟರ್. ತಂಗಿ ವಿಷಯಕ್ಕೆ ಬಂದಾಗ ಮಾತ್ರ ಒಂಚೂರು ಮಾಸ್ ಆಗ್ತಾನೆ, ಇದಾಗ್ತಾನೆ ಅಷ್ಟೆ. ಬಟ್ ಇಲ್ಲಿ ಹಂಗಲ್ಲ. ಇಲ್ಲಿ ಸೂರಿ ಕ್ಯಾರೆಕ್ಟ್ರು ಭಾಳ ಡೇರಿಂಗು. ಫಸ್ಟ್ ಆಫ್ ಆಲ್ ದೇವ್ರ ನಂಬಲ್ಲ, ದೆವ್ವನು ನಂಬಲ್ಲ. ಅಂದ್ರೆ ಇಲ್ಲಿಂದನೇ ನೋಡಿ ಕಾಂಟ್ರಾಸ್ಟ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ. ಅಂಡ್ ಇನ್ನೋಸೆನ್ಸ್ ಅಂತೂ ಗೊತ್ತೇ ಇಲ್ಲ ಅವನಿಗೆ. ಅಂದ್ರೆ ಎಕ್ಸ್ಟ್ರೀಮ್ಲಿ ಸ್ಮಾರ್ಟ್ ಇರ್ತಾನೆ, ಮುಂದೆ ಏನಾಗುತ್ತೆ ಯೋಚನೆ ಮಾಡ್ತಾ ಇರ್ತಾನೆ, ಡೇರಿಂಗ್ ಇರ್ತಾನೆ. ನಾ ಹೇಳ್ದೆ ಅಲ್ಲ ಈಗ ಅಣ್ಣಯಾಗ ಏನೆಲ್ಲ ಹೇಳ್ದೆ, ಅದು ತತ್ವಿರು ಅಂದ್ರೆ ಆಪೋಸಿಟ್ ಪದಗಳನ್ನೆಲ್ಲ ಏನ್ ಹಾಕೊಂಡು ಹೋಗ್ತೀರಾ ಅದೇ ಸೂರಿ. ನಾನು ಇನ್ನೊಂದು ಆಡ್ ಮಾಡ್ಬೇಕಿಲ್ಲ, ಯಾಕಂದ್ರೆ ನೀವು ಜಸ್ಟ್ ಮೆನ್ಷನ್ ಮಾಡಿದ್ರಿ ಅದಕ್ಕೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಅಂತ. ನೀವು ಲಾ ಓದಿ ಪ್ರಾಕ್ಟೀಸ್ ಮಾಡಿದಿರಾ, ನೀವು ರಿಯಲ್ ಲಾಯರ್. ನಾನು ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದಾಗ ರಾಧಾ ಅವರು ಒಂದು ಅದರ್ ಹ್ಯಾಂಡ್ ಭಾರ್ಗವಿ LLB ಕಲರ್ ಸೀರಿಯಲ್ ಬರ್ತಾ ಇದೆ. ಸೊ ಅದ್ರಲ್ಲಿ ನೀವು ಮೈನ್ ಲೀಡು, ಅದ್ರಲ್ಲಿ ನೀವು ಲಾಯರು ರಿಯಲ್ ಆಗಿ. ಸೊ ಈ ರಿಯಲ್ ಲಾಯರ್ ನಿಮ್ಮಿಬ್ರ ಮಧ್ಯೆ ಏನಾದ್ರು ನಡೆಯುತ್ತಾ? ಲಾ ಬಗ್ಗೆ ಮಾತುಕತೆ ಏನಾದ್ರು ಟಿಪ್ಸ್ ಕೊಟ್ಟಿದಾರ ವಿಕಾಶ್ ಅವರು? ಲಾ ಇದಕ್ಕೆ ಕ್ಯಾರೆಕ್ಟರ್ಗೆಲ್ಲ ಹೋಗೋದೇ ಗೊತ್ತಿಲ್ಲ. ಇವ್ರದೆಲ್ಲ ಫೈನಲೈಸ್ ಆದ್ಮೇಲೆ ನನಗೆ ಗೊತ್ತಾಗಿದ್ದು. ಇಲ್ಲ, ಅದು ಆಕ್ಚುಲಿ ಏನಾಯ್ತು ಅಂದ್ರೆ, ನಾನು ಆಡಿಷನ್ಸ್ ಕೊಟ್ಟಂತ ಒಂದ್ 4 to 5 daysಗೆನೂ ನಾನು ಫೈನಲ್ಲೇ ಆಗೋದೆ. ಸೊ ನನಗೂ ಅಷ್ಟು ನನಗೆ ಗೊತ್ತೇ ಇಲ್ಲ. ನಾನು ಜಾನ್ 2nd ಏನೋ ನನಗೆ ವಿಷಯ ಬಂದಿದ್ದು, ಓಕೆ ನೀವು ಫೈನಲ್ ಆಗಿದ್ದೀರಿ ಅಂತ ಹೇಳಿ. ನನ್ಗೆ ಅವಾಗ ಇನ್ನೂ ಆಗಿದ್ದೀನೋ ಇಲ್ವೋ ಸುಮ್ನೆ ಹೇಳ್ತಿದಾರ ಅನ್ನೋ ತರ ಆ ತರ ಇತ್ತು ನನ್ಗೆ. ಸೊ ಇವ್ರಿಗೆ ಏನು ಹೇಳಿರ್ಲಿಲ್ಲ ನಾನು. ಇಲ್ಲ ಆಕ್ಚುಲಿ ಕೇಳೋಣ ಅಂತ ಇದ್ದೆ, ಬಟ್ ಅವರೆಲ್ಲ ಕಾಲ್ ಇತ್ತಲ್ಲ, ಅವರು ಅಣ್ಣಯ್ಯದಲ್ಲಿ ಬ್ಯುಸಿ ಆಗ್ಬಿಟ್ರೆ ಮಾರ್ನಿಂಗ್ ಟು ಈವ್ನಿಂಗ್ ಫೋನ್ ಫುಲ್ ಆಫ್. ಶೂಟಿಂಗ್ ಅಂತ ಬಂದಾಗ ಹೀಲ್ ಆಫ್ ದ ಫೋನ್. ಸೊ ನಾನು ಒಂದೆರಡು ಸಲ ಏನೋ ಕಾಲ್ ಮಾಡಿದ್ದೆ ಈ ವಿಚಾರವಾಗಿ, ಬಟ್ ಅವರು ಕಾಲ್ ಪಿಕ್ ಮಾಡಿರ್ಲಿಲ್ಲ. ಸೊ ಕಂಪ್ಲೇಂಟ್ ಇದೆ ಇವರು ಅಂತಲ್ಲ, ಆಲ್ಮೋಸ್ಟ್ ಎಲ್ಲಾರ್ದು ಕಂಪ್ಲೇಂಟ್ ಇದೆ, ನನ್ ಫೋನ್ ಎತ್ತಲ್ಲ ಅನ್ನೋದು. ನನಗೆ ಅದೊಂದು ಸಮಸ್ಯೆ ಇದೆ. ನಾನು ಏನೋ ಒಂದು ಕೆಲಸ ಮಾಡ್ತಾ ಇದ್ದೀನಿ ಅಂದಾಗ ಅದ್ರ ಮೇಲೆ ಅದು ಎಲ್ರು ಇವ್ರಿಗೂ ಗೊತ್ತು. ನಾ ಅಪಾಯದ ಎಚ್ಚರಿಕೆ ಮಾಡ್ಬೇಕಾದ್ರೂ ಹಾಗೆ ಇದ್ದೆ. ಕೆಲಸ ಮಾಡ್ತಾ ಇದ್ದೀನಿ, ಶೂಟಿಂಗ್ ಅಲ್ಲಿ ಇದ್ದೀನಿ ಅಂದ್ರೆ ನನಗೆ ಆ ಡಿಸ್ಟರ್ಬೆನ್ಸ್ ತಗೊಳಕ್ಕಾಗಲ್ಲ. ಅಂದ್ರೆ ಬೇರೆ ಯಾವ್ದೋ ಕಾಲ್ಸ್ ಬರುತ್ತೆ, ಬೇರೆ ಇದು ಆಮೇಲೆ ಏನಿದೆ ನೋಡ್ಕೊಳ್ಳೋಣ. ಬಟ್ ಆ ಜಾಗದಲ್ಲಿ ಇದ್ದಾಗ ಅದಕ್ಕೇನು 100% ಕೊಡ್ಬೇಕು, ಅದು ಕೊಡ್ಬೇಕು ಅನ್ನೋಂಥದ್ದು ನಂದು. ಸೊ ನಿಮ್ಮ ಕಾನ್ಸಂಟ್ರೇಷನ್ ಬೇರೆ ಕಡೆ ಡಿವೈಡ್ ಆಗೋದು ನಿಮಗೆ ಇಷ್ಟ ಇಲ್ಲ? ಇವ್ರ ಹತ್ರ ಏನ್ ನಾನು ತಗೋಬೇಕಿತ್ತು ಅದನ್ನ ನನ್ನ ತಮ್ಮ ಕೊಟ್ಟ. ಹೀಸ್ ಡೂಯಿಂಗ್ LLB. ಸ್ಮಾಲ್ ಸರ್ಕಲ್. ಅವನಿಂದ ಕೆಲವೊಂದು ಟಿಪ್ಸ್ ಗಳನ್ನ ತಗೊಂಡೆ. ಅಂಡ್ ಸೊ ಹಿಂಗ ಟಿಪ್ಸ್ ತಗೊಂಡ್ ಲಾಯರ್ ಆಗ್ಬಿಟ್ರೆ ನಾವಿಲ್ಲಿ 6 ಮಾಸ್ಟರ್ಸ್ ಎಲ್ಲ ಸೇರ್ಸಿ 7 ವರ್ಷ ಮಣ್ಣೋತೀವಿ. ಅಲ್ಲ, ನೀವು ಯಾವಾಗ ಅಡ್ವೊಕೇಟ್ ಇಂದ ಆಕ್ಟರ್ ಅಂತ ನೀವು ಡಿಸಿಷನ್ ಚೇಂಜ್ ಮಾಡಿದ್ದು ನಿಮ್ಮ? ಇಲ್ಲ ಅಂದ್ರೆ ನನಗೆ ನಾನ್ 2nd ಸ್ಟ್ಯಾಂಡರ್ಡ್ 3rd ಸ್ಟ್ಯಾಂಡರ್ಡ್ ಇಂದಾನೆ ಫಿಕ್ಸ್ ಆಗಿದೆ ಆಕ್ಟರ್ ಆಗ್ತೀನಿ. ನಾನು ಅದೇ ಸುಮಾರು ಜಾಗದಲ್ಲಿ ಹೇಳ್ತೀನಿ. ನಾನು ಅವಾಗ್ಲಿಂದಾನೆ ಏನಾಗ್ತೀಯಪ್ಪ ಅಂತ ಕೇಳ್ತಿದ್ರಲ್ಲ ಕ್ಲಾಸಲ್ಲಿ ಟೀಚರ್ಸ್, ನೀನ್ ಏನಾಗ್ತೀಯ ಎಲ್ಲರೂ ಡಾಕ್ಟರು, ಇಂಜಿನಿಯರು, ಲಾಯರು, ಪೈಲಟು, DC ಇದೆಲ್ಲ ರೆಗ್ಯುಲರ್ ಆಯ್ತಾ. ಸೊ ಅದರ ಔಟ್ ಆಫ್ ಬಾಕ್ಸ್ ಆಗಿ ನಾನು ಹೇಳ್ತಾ ಇದ್ದವನು, ನಾನು ಎದ್ದು ಹೀರೋ ಅಂತ ಹೇಳ್ತಿದ್ದೆ ಅವಾಗ. ಅಂದ್ರೆ ಆಕ್ಟರ್ ಅನ್ನೋದೇ ಗೊತ್ತಿರ್ಲಿಲ್ಲ. ಅಂದ್ರೆ ನಾವು ಚಿಕ್ಕ ವಯಸ್ಸಿಂದಾನೇ TV ನೋಡ್ತಾ, ಈಗ ಅಣ್ಣವರಿರ್ಲಿ, ವಿಷ್ಣು ಸರ್ ಇರ್ಲಿ, ಅಂಬರೀಶ್ ಸರ್ ಇರ್ಲಿ, ಶಿವಣ್ಣ ಇರ್ಲಿ, ರವಿ ಸರ್, ಇವ್ರನ್ನೆಲ್ಲ ನೋಡ್ತಾ ಅದೊಂಥರ ನಮಗ್ ಗೊತ್ತಿಲ್ಲ, ಅದು ಆಕ್ಟರ್ನು ಒಡೆ ಗೊತ್ತಿಲ್ಲ ನಮ್ಗೆ. ಅವಾಗ್ಲಿಂದ ನಾನು ನೋಡ್ತಾ ಹೋಗಿದ್ದು ಹೀರೋ ಅಂತ. ಅವ್ನ ಆಕ್ಟಿಂಗ್ ಅಂತೂ ಗೊತ್ತಿಲ್ಲ. ಹಿಂಗಿರ್ತಾನೆ ಹೀರೋ, ಒಳ್ಳೆಯವನಾಗಿರ್ತಾನೆ, ಮಾಸ್ ಇರ್ತಾನೆ, ಎಲ್ಲಾರ್ಗು ಇಷ್ಟ ಆಗಿರೋನು. ಸೊ ಅದೇ ಮೈಂಡ್ ಸೆಟ್ ಇತ್ತು, ಇದೇ ಆಗ್ಬೇಕು ಅನ್ನೋವಂಥದ್ದು. ಅದೆಲ್ಲೋ ಅವಾಗೇನೋ ಚಿಕ್ಕದಾಗಿ ಸ್ಟಾರ್ಟ್ ಆಗಿದ್ದು, ಅದು ಯಾವತ್ತೂ ಅದು ಹೋಗ್ಲೇ ಇಲ್ಲ, ಅದು ಯಾವತ್ತೂ ಇತ್ತು. ಸೊ ಲಾ ಮಾಡೋಕ್ಕಿಂತ ಮುಂಚೆ ನಾ ಅಪ್ಪನಿಗೆ ಹೇಳಿದ್ದೆ, ಇಲ್ಲ ನಾನು ಡ್ರಾಮಾ ಸ್ಕೂಲ್ ಸೇರ್ಕೋತೀನಿ ಅಂತ. ನಮ್ಮಲ್ಲಂತೂ ದೊಡ್ಡ ಶಾಕ್ ಅಪ್ಪನಿಗೆ, ಇದೆಲ್ಲಿಂದ ಡ್ರಾಮಾ ಹುಚ್ಚು ಸಡನ್ ಆಗಿ ಬಂದ್ಬಿಟ್ಟಿದ್ದು. ಅದೆಲ್ಲ ಎಲ್ಲ ಓದು ಆಮೇಲೆ ಮಾಡ್ಕೊ ಏನ್ಬೇಕು ಅಂತ. ನಮ್ಮಪ್ಪ ಅನ್ಕೊಂಡ್ರು ಲಾ ಮಾಡಿದ್ಮೇಲೆ ಮರ್ತೋಗ್ತಾನೆ ಅಂತ. ಮತ್ತೆ 5 ವರ್ಷ ಆದ್ಮೇಲೆ ಮತ್ತೆ ಬಂದು ಅದೇ ಹೇಳಿದೆ. ವೆರಿ ನೈಸ್. ಅಡ್ವೊಕೇಟ್ ಇಂದ ಆಕ್ಟರ್. ರಾಧಾ ನೀವು? ನಾನು ಆಕ್ಚುಲಿ ಸೈನ್ಸ್ ಸ್ಟೂಡೆಂಟು, ಬಟ್ ನಾನು ಅರ್ಧಕ್ಕೆ ಡ್ರಾಪ್ ಮಾಡಿದೆ. ಇಲ್ಲ ವಿಕಾಶ್, ನಾನು ರಾಧಾ ಅವರ ತಾಯಿ ಹತ್ರ ಮಾತಾಡ್ತಿದ್ದೆ. ಅವ್ರು ಹೇಳಿದ್ರು ಸಂಗೀತ ಕ್ಲಾಸ್ಗೆ ಹೋಗಿದಾರಂತೆ, ಡ್ಯಾನ್ಸ್ ಕ್ಲಾಸಿಗೆ ಹೋಗಿದಾರಂತೆ, 2 ಫುಲ್ ಕಂಟಿನ್ಯೂ ಮಾಡಿಲ್ಲ, ಸ್ವಲ್ಪ ಡ್ರಾಪ್ ಔಟ್. ಸೊ ಹೇಳಿ, ಯಾಕೆ ಕಂಟಿನ್ಯೂ ಮಾಡ್ಲಿಲ್ಲ ನೀವು? ಇಲ್ಲ, ಅಪ್ಪ ಬಿಡ್ಲಿಲ್ಲ. ಅಪ್ಪಂಗೆ ಇದ್ರ ಮೇಲೆಲ್ಲ ಕಂಪ್ಲೀಟ್ ಆಗಿ ಆಸಕ್ತಿ ಇಲ್ವೇ ಇಲ್ಲ. ಓಕೆ. ಸೊ ಅವರು ನಾನು ಈ ತರ ಮಾಡ್ತೀನಪ್ಪ ಅಂತ ಹೇಳ್ಬಿಟ್ಟು, ಏನ್ ಬೇಡ ಓದು ಸಾಕು, ಏನು ಬೇಡ ಓದು ಸಾಕು ಅಂತ ಹೇಳ್ಬಿಟ್ಟು ನಾನು ಎಲ್ಲೇ ಹೋಗಿ ಸೇರ್ಕೊಂಡ್ರು, ನಾನು ಹೋಗಿ ಸೇರ್ಕೊಬಿಡ್ತಿದ್ದೆ ಫಸ್ಟ್. ಓಕೆ ಸೇರ್ಕೊಂಡ್ರೆ ಒಪ್ಕೊಳ್ತಾರೆ ಅಂತ ಹೇಳಿ. ಸೇರ್ಕೊಂಡ್ಮೇಲೆ ಇಲ್ಲ ಬೇಡ ಅಂತ ಹೇಳಿ ಬಿಡಿಸ್ಬಿಡ್ತಿದ್ರು.
ಓಕೆ. ಸೊ ಅದು ಹಂಗಡಿ ಹಿಂಗಡಿ ಈ ಕಡೆನೆ ಕರ್ಕೊಂಡ್ ಬಂತು. ಇವ್ರು ಹಂಗೆ ಸೇರ್ಸಿದ್ನೆ ಬಿಡೋದು. ನಾವು ಸುಮ್ನೆ ಫೋನ್ ಮಾಡ್ತಿದ್ವಿ ಮನೆಗೆ, ಅದಕ್ ಸೇರ್ಕೊಂಡಿದೀನಿ, ಇದಕ್ ಸೇರ್ಕೊಂಡಿದೀನಿ, ಅದಕ್ ದುಡ್ಡು ಕಳ್ಸು, ಇದಕ್ ದುಡ್ಡು ಕಳ್ಸು. ಸೇರ್ಕೊಂಡಿರ್ತಿರ್ಲಿಲ್ಲ ನಾನಂತಲ್ಲ ಮೊದಲೆಲ್ಲ ಕಾಲೇಜ್ ಡೇಸಲ್ಲಿ ನಮ್ಮ ಹುಡುಗರದ್ದು ಎಲ್ಲ ಇದೇ ಕತೆ. ಆ ಕೋರ್ಸ್ ಇದೆ, ಈ ಕೋರ್ಸ್ ಇದೆ, ಎಕ್ಸ್ಟ್ರಾ. ನಾನಂತೂ ಸುಮಾರು ಟೈಮ್ ಕಿಕ್ ಬಾಕ್ಸಿಂಗ್ ಹೋಗ್ತೀನಿ ಅಂತ ನಮ್ಮ ಅಪ್ಪನ ಕೈಯಲ್ಲಿ ಫೀಸ್ ತಗೊಳ್ತಿದ್ದೆ ಯಾವಾಗ್ಲೂ. ನಮ್ಮ ಅಪ್ಪ ಒಂದ್ ದಿವ್ಸ ಬಂದ್ ಹಿಂಗೆಲ್ಲ ಮುಟ್ ನೋಡಿದ್ರು, ಎಲ್ಲೋ ಕಿಕ್ ಬಾಕ್ಸಿಂಗ್ ತರ ಕಾಣ್ತಾನೆ ಇಲ್ವಲ್ಲ, ಹಂಗೆ ಏ ಬಿಡಪ್ಪ ಅದಲ್ಲ ನಿಂಗೆ ಗೊತ್ತಿಲ್ಲ, ಒಳಗಡೆಯಿಂದ ಸ್ಟ್ರೆಂತ್ ಬಿಲ್ಡ್ ಆಗಿದೆ ಹಂಗೆ ಎಲ್ಲ ಕತೆ. ಒಳ್ಳೆ ಸ್ಕ್ಯಾಮ್ ಮಾಡಿದೀರಾ ಪೇರೆಂಟ್ಸ್ ಹತ್ರ? ಇಲ್ಲ, ಆಕ್ಚುಲಿ ಒಳ್ಳೆ ಹುಡುಗನೇ ನಾನು. ಕಾಲೇಜ್ ಡೇಸ್ ಅದೇ ಲಾ ಕಾಲೇಜಲ್ಲಿ ಇದ್ದಾಗ ಅದೊಂಥರ ಸಾಹಸ ದೋಷ ತರ, ಅದೊಂದು ಮಾಸ್ ಬಂಕ್ ತರ ಮಾಸ್ ಕ್ಯಾಮ್ ಆಗ್ತಿತ್ತು ಅವಾಗ ಎಲ್ಲಾರ್ದು. ಸೊ ಇವಾಗ ನಿಮ್ ಡ್ಯಾಡಿ ನಿಮ್ ಫ್ರೆಂಡ್ಸ್ ಕೇಳಿದ್ರು, ಓ ಇಲ್ಲ ಅಂಕಲ್ ನಾನು ದುಡ್ಡಿಸ್ಕೊಂಡಿದೀನಿ, ಎಕ್ಸ್ಟ್ರಾ ಕೋರ್ಸ್ ಕಟ್ಟಿದ್ದೀನಿ. ನಾವಂತೂ ಪರವಾಗಿಲ್ಲ, ಫ್ರೆಂಡ್ಸ್ ಎಲ್ಲ ಅಂತೂ ಸುಮ್ನೆ ಲೆನ್ಸ್ ಗಿನ್ಸ್ಗೆ ಅಂತೆಲ್ಲ 4 ಪಾಲು 10 ಪಾಲು ಹೇಳ್ಬಿಡ್ತಿದ್ರು. ಕಣ್ ಕಾಣ್ತಾ ಇಲ್ಲ, ಅದು ಕಾಣ್ತಾ ಇಲ್ಲ, ಡಾಕ್ಟರ್ ಹತ್ರ ಹೋದೆ, ಬುಕ್ಸ್ ಮೇಜರ್ಲಿ. ನಾನ್ ಕಲ್ತಿಲ್ಲ ಹೌದು, ಬಟ್ ಇಂಟ್ರೆಸ್ಟ್ ಇತ್ತು, ಹಾಡ್ಬೇಕು, ಡಾನ್ಸ್ ಮಾಡ್ಬೇಕು ಅಂತ ಎಲ್ಲ ಇಂಟ್ರೆಸ್ಟ್ ಇತ್ತು. ಸೊ ನಾನು ಒಂದ್ ಸಿನಿಮಾಗ್ ಹಾಡ್ದೆ ಕೂಡ, ಪ್ರೇಮಂ 2 ಅಂತ ಸಿನಿಮಾ ಹೆಸರು. ಅದು ಈಗ 2 years ಬ್ಯಾಕ್ ರಿಲೀಸ್ ಆಯ್ತು. ಆ ಸಿನಿಮಾಗೆ ಲವ್ ಸಾಂಗ್ ಹಾಡಿದ್ದೆ, ಅಂಡ್ ಇನ್ನೊಂದ್ ಸಿನಿಮಾಗೆ ಪಬ್ ಸಾಂಗ್ ಹಾಡಿದ್ದೆ, ಅದು ರಿಲೀಸ್ ಆಗ್ಲಿಲ್ಲ. ಆ ಸಿನಿಮಾ ಕಾರಣಾಂತವಾಗಿ ಅದು ಸ್ಟಾಪ್ ಆಗೋಯ್ತು. ಅಂಡ್ ಡಬ್ಬಿಂಗ್ ಕೂಡ ನಾನು ಕಲ್ತಿರ್ಲಿಲ್ಲ, ಬಟ್ ಡಬ್ಬಿಂಗ್ ಮಾಡಿದೆ. ಡ್ಯಾನ್ಸ್ ಕಲ್ತಿಲ್ಲ, ಬಟ್ ಡ್ಯಾನ್ಸ್ ಮಾಡ್ತೀನಿ. ಚಂದನ ಟಿವಿಯಲ್ಲಿ ನ್ಯೂಸ್ ರೀಡರ್ ಆಗಿ ವರ್ಕ್ ಮಾಡಿದೆ. ನಾನು ಆಂಕರ್ ಆಗಿರ್ಲಿಲ್ಲ ಫಸ್ಟ್, ಬಟ್ ಹೋಗೋಣ ಮಾಡೋಣ ಅಂತ ಹೇಳಿ ಹೋದೆ, ಅದು ಆಯ್ತು. ಸೊ ಹೀಗೆ. ಸೊ ವಾಟ್ ನಾಟ್ ಆನ್ ದ ವೇ, ಗೋ ವಿತ್ ದ ಫ್ಲೋ ಅನ್ನೋತರ ಯಾವ್ದು ಸಿಗ್ತಾ ಇದೆ ಎಲ್ಲ ಆಪರ್ಚುನಿಟಿ ಟ್ರೈ ಮಾಡ್ತಾ ಹೋಗ್ತಿದ್ದೀರಾ? ಹೌದು, ನಾನು ಮಾಡಿದೆ. ಖಂಡಿತ. ಇವಾಗ ನೀವು ಸಂಗೀತ ಕಲ್ತಿದ್ದು ನಿಮ್ಗೆ ಆಕ್ಟಿಂಗ್ ಅಲ್ಲಿ ಉಪಯೋಗ ಆಯ್ತಾ? ಹೌದು, ಆಗುತ್ತೆ. ಏನಂದ್ರೆ ಇವ್ರು ಕೂಡ ಹಾಡ್ತಾರೆ ಆಕ್ಚುಲಿ. ಓಕೆ, ಮ್ಯಾನ್ ವಿತ್ ಮೆನಿ ಟ್ಯಾಲೆಂಟ್ಸ್. ನಾನು ಅಂದ್ರೆ ಸಂಗೀತ ಕಲ್ತಿರೋದ್ರಿಂದ ಇಲ್ಲಿ ಆಕ್ಟಿಂಗಿಗೆ ಏನು ಪ್ಲಸ್ ಪಾಯಿಂಟ್ ಅಂದ್ರೆ ನಮ್ಗೆ ವಾಯ್ಸ್ ಮಾಡ್ಯುಲೇಷನ್ ಸ್ವಲ್ಪ ಬೇಗ ಗೊತ್ತಾಗುತ್ತೆ. ಓಕೆ, ಈ ಡೈಲಾಗ್ಸ್ ನ ಇದೇ ಟೋನಲ್ಲಿ ಹೇಳ್ಬೇಕು, ಇಷ್ಟೇ ವಾಯ್ಸ್ ರೇಸ್ ಮಾಡ್ಬೇಕು ಅಂತ ಇದೆಲ್ಲ ಗೊತ್ತಾಗುತ್ತೆ. ವಾಟ್ ಯು ಥಿಂಕ್? ನಾನು ಯಾವತ್ತೂ ಹೇಳ್ತಿದ್ದೀನಿ, ಅಂದ್ರೆ ಮುಂಚೆ ಅಣ್ಣವರು ಸುಮಾರು ಇಂಟರ್ವ್ಯೂಗಳಲ್ಲಿ ಹೇಳೋದನ್ನ ನಾ ಕೇಳಿದ್ದೀನಿ. ಅಂದ್ರೆ ಒಬ್ಬ ಆಕ್ಟರ್ಗೆ ಹಾಡುಗಾರಿಕೆ ಕೂಡ ತುಂಬಾ ಪ್ಲಸ್ ಆಗುತ್ತೆ, ಹಾಡುಗಾರಿಕೆ ಕಲಿಬೇಕು ಅಂತ. ಇವ್ರು ಹೇಳ್ದಂಗೆ ಇಂಟೋನೇಷನ್ಗಳಿರ್ಲಿ, ವಾಯ್ಸ್ ಮಾಡ್ಯುಲೇಷನ್ಗಳಾಗ್ಲಿ, ಹಾಡಲ್ಲಿ ಸುಮಾರಷ್ಟು ವಿಷಯಗಳಿದೆ. ಹಾಡು ಅಂದ್ರೆ ಬರೀ ಸುಮ್ನೆ ಹಾಡೋದಲ್ಲ, ರಾಗದಲ್ಲಿ ಆ ಹಾಡಿನ ಏನು ಅಕ್ಷರಗಳಿದ್ದೆ ಅದನ್ನ ವಾಯ್ಸ್ ಅಲ್ಲಿ ಫೀಲ್ ತೋರಿಸುವಂತದಲ್ವಾ. ಸೊ ಡೆಫಿನೆಟ್ಲಿ ಅದು ಒಬ್ಬ ಆಕ್ಟರ್ಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಬರೀ ನಮ್ಮ ಭಾವ ಮುಖಭಾವ ಅಲ್ಲ, ನಾವು ಮಾತಾಡುವಂತ ವರ್ಡ್ಗಳು ಕೇಳಿಸ್ಕೊಂಡ್ರು ಕೂಡ ನಾವ್ ಏನ್ ಫೀಲ್ ಅಲ್ಲಿ ಮಾಡ್ತಾ ಇದೀವಿ ಅನ್ನೋಂಥದ್ದು ಜನರಿಗೆ ಮುಟ್ಟಬೇಕು ಅನ್ನೋಂಥದ್ದು. ನಾ ಮುಂಚೆ ರೇಡಿಯೋದಲ್ಲಿ ಸಿನಿಮಾಗಳು ಪ್ಲೇ ಮಾಡ್ತಾ ಇದ್ರು, ನಿಮಗೆ ಗೊತ್ತಿದ್ಯಾ ಅಂತ ಗೊತ್ತಿಲ್ಲ ನನಗೆ. ಮುಂಚೆ ರೇಡಿಯೋದಲ್ಲಿ ಸಿನಿಮಾ ಪ್ಲೇ ಮಾಡ್ತಿದ್ರು, ಇಡೀ ಸಿನಿಮಾ 2.5 ಗಂಟೆ ಸಿನಿಮಾನ ರೇಡಿಯೋದಲ್ಲಿ ಪ್ಲೇ ಮಾಡ್ತಿದ್ರು. ಇಡೀ ಸಿನಿಮಾ ರೇಡಿಯೋದಲ್ಲಿ ಹೋಗ್ತಾ ಇತ್ತು. ಈಗ ನಾನು ಸುಮಾರಷ್ಟು ನಾನು ಕೇಳಿಸ್ಕೊಂಡಿದ್ದೀನಿ ಸಿನಿಮಾಗಳನ್ನ ರೇಡಿಯೋದಲ್ಲಿ. ನನಗೆ ಈಗಲೂ ನೆನಪಿರೋದು ಚಂದ್ರಮುಖಿ ಪ್ರಾಣಸಖಿ, ರಮೇಶ್ ಸರ್ದು ಒಂದು ಸಿನಿಮಾ, ನಿಮ್ಗೆ ಗೊತ್ತಿರ್ಬೋದು. ರಮೇಶ್ ಸರು, ಪ್ರೇಮ ಮ್ಯಾಮ್ ಅಂಡ್ ಭಾವನಾ. ಸೊ ಆ ಸಿನಿಮಾನ ನನಗೆ ಈಗಲೂ ನೆನಪಾಗುತ್ತೆ. ರಾತ್ರಿ ಒಂದು ದಿವಸ 8 ಗಂಟೆಗೆ ರೇಡಿಯೋ ಆನ್ ಮಾಡ್ಕೊಂಡು, ನಮ್ಮ ಅಪ್ಪ ಯಾವಾಗಲೂ ರೇಡಿಯೋ ಪ್ಲೇ ಮಾಡೋರು, ನಾನು ಅಪ್ಪನ ಜೊತೆ ಮಲ್ಕೊಂಡಿದ್ದೀನಿ ಕೇಳ್ಕೊಂಡು. ಇಡೀ ಸಿನಿಮಾ ನನಗೆ ಅವತ್ತು ಗೊತ್ತಾಗಿದ್ದು, ಈ ಆಡಿಯೋ ಅನ್ನೋಂಥದ್ದು, ಈ ವಾಯ್ಸ್ ಮೀಡಿಯಂ ಅಲ್ಲಿ ಎಷ್ಟು ಪವರ್ ಇದೆ ಅಂತ. ಇಡೀ ಸಿನಿಮಾನ ನಾ ಕೇಳಿಸ್ಕೊತಾ ಇದ್ದೀನಿ, ಇಡೀ ಸಿನಿಮಾ ನನಗೆ ಇಮ್ಯಾಜಿನೇಷನ್ ಹೋಗ್ತಾ ಇದೆ. ಅಂದ್ರೆ ಎಷ್ಟು ಬ್ಯೂಟಿಫುಲ್ ಆಗಿ ಡಬ್ಬಿಂಗ್ ಮಾಡಿರ್ಬೋದು ಯೋಚನೆ ಮಾಡಿ. ವಿತ್ ಮ್ಯೂಸಿಕ್, ಅವ್ರು ಮಾತಾಡೋದು, ರಮೇಶ್ ಸರ್ ವಾಯ್ಸ್ ಇರಲಿ, ಅವರು ಕೂಡ ವಂಡರ್ಫುಲ್ ಪರ್ಫಾರ್ಮರ್, ಅವ್ರದ್ದು ವಾಯ್ಸಲ್ಲೇ ಎಲ್ಲ ಬರ್ತಿತ್ತು. ಸೊ ಡೆಫಿನೆಟ್ಲಿ ವಾಯ್ಸ್ ವಿಲ್ ಪ್ಲೇ ಅ ಹ್ಯೂಜ್ ಡಿಫ್ರೆನ್ಸ್ ಅನ್ಸುತ್ತೆ ನನಗೆ. ವಾಯ್ಸ್ ಆಗಲಿ, ನಾವು ಹೆಂಗೆ ಕೊಡ್ತೀವಿ ವಾಯ್ಸು ಡಬ್ಬಿಂಗಲ್ಲಾಗಲಿ. ಸೊ ಹಾಡುಗಾರಿಕೆ 200% ಹೆಲ್ಪ್ ಮಾಡೇ ಮಾಡುತ್ತೆ ಸಿನಿಮಾಗೆ. ಖಂಡಿತ. ನೀವು ಡಬ್ಬಿಂಗ್ ಅಂದಿದ್ದಕ್ಕೆ ಐ ವುಡ್ ಲೈಕ್ ಟು ಆಡ್ ದಿಸ್. ಈಗ KGF ಅಲ್ಲಿ ನಾವು ರಮಿಕಾ ಸೇನ್ ಪಾತ್ರಕ್ಕೆ ಸುಧಾರಾಣಿ ಮ್ಯಾಮ್ ವಾಯ್ಸ್ ಬಂದಿದ್ರಿಂದ ಅದು ಎಲಿವೇಟ್ ಆಯ್ತು ಅಂತ ಎಲ್ಲರೂ ಮಾತಾಡ್ತೀವಿ. ಸೊ ಆಫ್ ಕೋರ್ಸ್ ಲೈಕ್ ವಾಯ್ಸ್ ಮಾಡ್ಯುಲೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಈಗ ನೀವು ಕಿಕ್ ಬಾಕ್ಸಿಂಗ್ ಅಂತೆಲ್ಲ ಸುಳ್ಳು ಹೇಳಿದ್ರಿ, ಬಟ್ ಮೂವಿಯಲ್ಲಿ ಎಷ್ಟು ಫೈಟ್ ಮಾಡಿದಿರಿ? ಮೂವಿಲಿ ಫೈಟ್ ಸೀಕ್ವೆನ್ಸ್ ಇದೆ. ಅಲ್ಲ ವಿಕಾಶ್, ನೀವು ನೈಟ್ ಶಿಫ್ಟ್ ಅಲ್ಲೇ ಆಕ್ಟಿಂಗ್ ಮಾಡಿದ್ರಿ ಪಾಪ. ಸಂಜೆ 6 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆ.
ಸೊ ಬೆಳಿಗ್ಗೆ ನಿದ್ದೆ ಬೇರೆ ಕೆಲಸ ಫುಲ್ ಇದಕ್ಕೆ ಅಂತಾನೆ ಮುಡಿಪಾಗಿಟ್ಟಿದ್ರ ನೀವು 2-3 ತಿಂಗಳು? ಇಲ್ಲ, ಎಕ್ಸ್ಟ್ರೀಮ್. ಹೌದು, ಮಲ್ನಾಡಲ್ಲಿ ಆಗಿರೋದಲ್ಲ ಶೂಟಿಂಗ್? ಹೌದು. ಆಲ್ಮೋಸ್ಟ್ ನೈಟ್ ಸೀಕ್ವೆನ್ಸ್ ಶೂಟ್ ಆಗ್ತಿತ್ತು. 30+ ಡೇಸ್ ನೈಟ್ ಶೂಟ್ ಮಾಡ್ತೀವಿ. ಈವ್ನಿಂಗ್ 6 ಗಂಟೆಗೆ ಹೋದ್ರೆ ಬೆಳಿಗ್ಗೆ 6 ಗಂಟೆ, ಈವ್ನಿಂಗ್ 6 ಗಂಟೆ ಬೆಳಿಗ್ಗೆ 6 ಗಂಟೆವರೆಗೂ. ನನಗಂತೂ ಡೇ ಯಾವುದು, ನೈಟ್ ಯಾವುದು, ಡೇಟ್ ಯಾವುದು, ತಿಂಗಳು ಯಾವುದು ಎಲ್ಲ ಮರ್ತೋಗಿತ್ತು. ಇದು ಮುಗಿಯೋಷ್ಟರಲ್ಲಿ ಅಯ್ಯೋ ಅನ್ಸ್ಬಿಟ್ಟಿತ್ತು. ಆ್ಯಂಡ್ ಫೈಟ್ ಸೀಕ್ವೆನ್ಸು ಕೂಡ ಅಷ್ಟೇ ತುಂಬ ಚಾಲೆಂಜಿಂಗ್ ಇತ್ತು. ಒಂದು ಗುಹೆ ಒಳಗಡೆ ನಡೆಯುತ್ತೆ ಫೈಟ್ ಸೀಕ್ವೆನ್ಸ್ ಒಂದು. ಅದು ಕೂಡ ಕಾಡ ಮಧ್ಯೆಯಲ್ಲಿರುವಂಥ ಒಂದು ದೊಡ್ಡ ಗುಹೆ ಒಳಗಡೆ ಕಂಪ್ಲೀಟ್ ಕತ್ಲೆ ಇರುತ್ತೆ. ಅಲ್ಲಿ ಶೂಟ್ ಮಾಡಬೇಕು ಅಂದರೆ ಫುಲ್ ಬೆಂಕಿ ಹಚ್ತಾರೆ ಅದ್ರ ಒಳಗಡೆ. ಅಂದ್ರೆ ಫುಲ್ ಪಂಜುಗಳು, ಬೆಂಕಿಗಳು, ಡೀಸೆಲ್ ಅಲ್ಲೇ ಎಲ್ಲ ಮಾಡಬೇಕು. ಆ ಲೈಟಿಂಗ್ ಅಲ್ಲೇ ಶೂಟ್ ಆಗುತ್ತೆ. ಅದು ಆ ಎಲಿಮೆಂಟ್ಸ್ನ, ಬಿಕಾಸ್ ಅದೊಂದು ಸಿನಿಮಾದ ಮೇಜರ್ ಇವೆಂಟ್ ಆಗಿರೋದ್ರಿಂದ ಅದನ್ನ ನಾವು ಟ್ರೈಲರ್ ಆಗಲಿ ಇನ್ನೆಲ್ಲೂ ಹಾಕಿಲ್ಲ. ಬಟ್ ಆ ಪೋರ್ಷನ್ ತುಂಬ ಚೆನ್ನಾಗಿದೆ ಅದು ಸಿನಿಮಾದಲ್ಲಿ. ಅದ್ರ ಒಳಗಡೆ ಒಂದು ಚಾಲೆಂಜ್ ಏನಂದ್ರೆ ಅಲ್ಲಿ ಗಾಳಿ ಇಲ್ಲ ಅಷ್ಟು ಉಸಿರಾಡಕ್ಕೆ. ಅದು ಒಳಗಡೆ ಮಣ್ಣು ಒಳಗಡೆ ಇರುವಂತ ಒಂದು ಪೋರ್ಷನ್ ಆಗಿರೋದ್ರಿಂದ ಅಲ್ಲಿ ಉಸಿರಾಡಕ್ ಆಗ್ತಿರ್ಲಿಲ್ಲ. ಅದ್ರ ಜೊತೆಗೆ ಈ ಡೀಸೆಲ್ ಹೊಗೆ. ಒಂದು 3 ದಿವಸ ಫೈಟ್ ಮಾಡಿದೀವಿ ಅದ್ರ ಒಳಗಡೆ. ಫೈಟ್ ಸೀಕ್ವೆನ್ಸ್ ಇದೆ, ಒಂದು ಮೇಜರ್ ಸೀಕ್ವೆನ್ಸ್ ಒಂದು ಇದೆ ಅಲ್ಲಿ. ಎಲ್ಲರಿಗೂ ಹೆಂಗಾಗ್ಬಿಡ್ತು ಅಂದ್ರೆ ನಮ್ಮ ಜೊತೆಲಿ ಇದ್ದಿದ್ದು ಆಕ್ಟರ್ಸ್ ಪೆಟ್ಟಿಗೆ ಅಂತ ಕ್ಯಾರೆಕ್ಟರ್ ಮಾಡೋರಿಗೆಲ್ಲ ಉಸಿರಾಡಕ್ ಆಗ್ತಾ ಇಲ್ಲ 3ನೇ ದಿವಸಕ್ಕೆ. ನಮ್ಮ DOP ಎಲ್ಲ ಭಯ ಪಡ್ಕೊಂಡ್ಬಿಟ್ಟಿದ್ರು. ಅವ್ರಿಗೆ ಆಲ್ಮೋಸ್ಟ್ 3 ಡೇಸ್ ಶೂಟ್ ಆದ್ಮೇಲೂ 4th 5th ಡೇಗೂ ಕಫದಲ್ಲಿ ಬ್ಲಾಕ್ ಬರ್ತಾ ಇದೆ. ಆಯ್ತಾ. ಸೊ ಎಕ್ಸ್ಟ್ರೀಮ್ಲಿ ಅದು ಟಫ್ ಇತ್ತು. ಮತ್ತೆ ಆ ಫೈಟ್ ಪೋರ್ಷನ್ಸು ಕೂಡ ಅಷ್ಟೇ. ನನಗಂತೂ ಕಂಪ್ಲೀಟ್ಲಿ ಗಾಯ ಆಗಿ ಇದೆಲ್ಲ ಓಪನ್ ಆಗ್ಬಿಟ್ಟಿತ್ತು. ನಮ್ದು ಇಲ್ಲಿ ಮಾರ್ಕ್ ಇತ್ತು. ಆಯ್ತಾ. ಕಂಪ್ಲೀಟ್ ಒಂದು ದೊಡ್ಡ ಇದು ಇಷ್ಟು ಇಲ್ಲಿಂದ ಇಲ್ಲಿವರೆಗೂ ಓಪನ್ ಆಗಿತ್ತು ನಮ್ದು ಫೈಟ್ ಮಧ್ಯೆಯಲ್ಲಿ. ಹೌದು, ಬ್ಲಡ್ ಅಂಡ್ ಸ್ವೆಟ್ ಅಂದ್ರೆ ಬೆಳಿಗ್ಗೆ ಎಷ್ಟಲ್ಲಿ ನನ್ನ ಹೊತ್ಕೊಂಡು ಹೋಗ್ಬೇಕಿತ್ತು. ಆ ತರ ಆಗಿತ್ತು. ಅದ್ರದ್ದು ಮೇಕಿಂಗ್ ಸೀಕ್ವೆನ್ಸಸ್ ಇದೆ, ನನ್ಗೆ ಗೊತ್ತಿಲ್ಲ ಅದು ಯಾವಾಗ ರಿಲೀಸ್ ಮಾಡ್ತಾರೆ ಅಂತ. ಇದೆಲ್ಲ ಓಪನ್ ಆಗಿತ್ತು. ಬೆಳಿಗ್ಗೆ ಎತ್ಕೊಂಡೇ ಹೋಗ್ಬೇಕಿತ್ತು ನಾನು. ಆ ಕಂಡೀಷನ್ ಇತ್ತು ಆ ಗುಹೆ ಒಳಗಡೆ ನಡೆದಿರೋಂಥ ಫೈಟ್ ಸೀಕ್ವೆನ್ಸ್ಗಳಾಗಿ. ಸೊ ಒಳ್ಳೆ ಮೆಮೊರೀಸ್ ಇದೆ. ತುಂಬಾ ಕಷ್ಟ ಪಟ್ಟಿದ್ದೀರಾ. ರಾಧಾ, ನಿಮ್ಗೂ ಇಷ್ಟೇ ಕಷ್ಟ ಆಯ್ತಾ? ಇಲ್ಲ, ಇಲ್ಲ, ಇವ್ರದ್ದು ಜಾಸ್ತಿ ಕಾಡಲ್ಲೇ ಇದ್ದಿದ್ದು. ನಂದು ಸಿಟಿ ಪೋರ್ಷನ್. ನಂದು ಕಾಲೇಜು, ಮನೆ ಈ ತರ ಇದ್ರಲ್ಲಿ ಆಗಿತ್ತು. ನಾನು ಇವರಷ್ಟೆಲ್ಲ ಕಷ್ಟ ಆಗಿಲ್ಲ. ಹೋಗಿದ್ರಾ ನೈಟ್ ಶೂಟ್ ಆಗ್ಬೇಕಾದ್ರೆ ಯಾವತ್ತಾದ್ರೂ ಒಂದಿನ? ಸ್ಟಾರ್ಟಿಂಗ್ ಫಸ್ಟ್ ಡೇ ಹೋದೆ ಅಂಡ್ ಅದಾದ್ಮೇಲೆ ಬಂದ್ಬಿಟ್ಟೆ ನಾನು. ನೆಕ್ಸ್ಟ್ ಡೇ ಶೂಟ್ ಇತ್ತು, ಸೊ ಬಂದ್ಬಿಟ್ಟೆ. ಅದಾದ್ಮೇಲೆ ಏನು ಹೋಗ್ಲೇ ಇಲ್ಲ. ನೀವಿಬ್ರು ಡೈರೆಕ್ಟರ್ಸ್ ಕಟ್ ವರ್ಷನ್ ಫಿಲ್ಮ್ ನೋಡಿದ್ರಾ? ಡೈರೆಕ್ಟರ್ಸ್ ಕಟ್ ಹೌದು ನೋಡಿದ್ದೀನಿ. ಸೊ ಎಷ್ಟು ಭಯ ಆಗುತ್ತೆ ಸಿನಿಮಾ? ಡೆಫಿನೆಟ್ಲಿ ಭಯ ಆಗುತ್ತೆ. ಯಾಕಂದ್ರೆ ಲಾಸ್ಟ್ ಅಲ್ಲಿ ಟ್ರೈಲರ್ ಅಲ್ಲಿ ಒಂದ್ ಕೈಯೆಲ್ಲ ಬರುತ್ತಲ್ಲ, ಆ ಪೋರ್ಷನ್ ನೋಡಿ ನನಗೆ ಭಯ ಆಯ್ತು. ಅದಕ್ಕೆ ಅಂದ್ರೆ ನಾನು ಸಿನಿಮಾ ಎಷ್ಟು ಸಲ ನೋಡ್ಬಿಟ್ಟಿದೀನಿ ಅಂದ್ರೆ ನೀವ್ ನೋಡಿರ್ಲಿ ಅಂದ್ರೆ ಎವ್ರಿ ವರ್ಷನ್ ನೋಡ್ತಾ ಇದ್ದೆ ನಾನು. ಅಂದ್ರೆ ಎಡಿಟ್ ಆಗಿರೋ ಒಂದು ವರ್ಷನು, ಅಲ್ಲಿಂದ ಡಬ್ ಆಗಿರೋ ಒಂದು ವರ್ಷನು, ಮ್ಯೂಸಿಕ್ ಆದ್ಮೇಲೆ ಒಂದು ವರ್ಷನು, ಈಗ ಆಮೇಲೆ CG ಅಂಡ್ ಫೈನಲಿ ಮಿಕ್ಸಿಂಗ್ ಆಗಿರೋ ವರ್ಷನ್ಸ್, ಸುಮಾರಷ್ಟು ವರ್ಷನ್ಸ್ ನೋಡಿದೀನಿ. ಬಟ್ ನನಗೆ ಎವ್ರಿ ಟೈಮ್ ನೋಡಿದಾಗ್ಲೂ ಬೋರ್ ಅನ್ಸಲ್ಲ. ಅಂಡ್ ಒನ್ ಬ್ಯೂಟಿ ಆಫ್ ದ ಫಿಲ್ಮ್ ಅಂದ್ರೆ ನನಗೆ ಅದು. ಅಂದ್ರೆ ನಮ್ಗೆ ಯೂಶಲಿ ಸಿನಿಮಾಗಳು ನೋಡಿ ಆದಾಗ ನಮ್ಗೆ ಒಂದು ಜಡ್ಜ್ಮೆಂಟ್ ಹೋಗ್ಬಿಡುತ್ತೆ ಸಿನಿಮಾದು. ಯಾರು ಏನ್ ಹೇಳ್ತಾರೆ ಅಂದ್ರೂ ನಮಗೆ ಜಡ್ಜ್ಮೆಂಟ್ ಹೋಗ್ಬಿಟ್ಟಿರುತ್ತೆ ನೋಡಿ. ಬಟ್ ನನಗೆ ಒಂದು ಈ ಅಪಾಯದ ಎಚ್ಚರಿಕೆದು ಇಷ್ಟ ಆಗ್ತಾ ಇರೋದಂದ್ರೆ ಯೂಶಲಿ ಸಸ್ಪೆನ್ಸ್ ಥ್ರಿಲ್ಲರ್ಸ್ ಒನ್ ಟೈಮ್ ವಾಚ್ ಇರುತ್ತೆ. ಒನ್ ಟೈಮ್ ವಂಡರ್ಫುಲ್ ವಾಚ್. ಅದು ಒನ್ ಟೈಮ್ ವಾಚ್ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ. ಬಟ್ ಮತ್ತೆ ನೋಡೋಕ್ಕಾಗಲ್ಲ, ಬಿಕಾಸ್ ಅದು ಸಸ್ಪೆನ್ಸಸ್ ಆಗಲಿ ಎಲ್ಲ ರಿವೀಲ್ ಆಗ್ಬಿಟ್ಟಿರುತ್ತೆ. ಬಟ್ ಈ ಸಿನಿಮಾದೊಂದು ಪ್ಲಸ್ ಏನಪ್ಪಾ ಅಂದ್ರೆ ಎವ್ರಿ ಟೈಮ್ ನೋಡಿದಾಗ ನನಗದು ಫ್ರೆಶ್ ಅನ್ಸುತ್ತೆ ಅಂಡ್ ಅದು ಗ್ರಿಪ್ಪಿಂಗ್ ಅನ್ಸುತ್ತೆ ಎವ್ರಿ ಟೈಮ್. ಮತ್ತೆ ಇದ್ರದ್ದು ಇನ್ನೊಂದು ಪ್ಲಸ್ ಪಾಯಿಂಟ್ ಏನಾಗುತ್ತೆ ಅಂದ್ರೆ ಸಸ್ಪೆನ್ಸ್ ಥ್ರಿಲ್ಲರ್ ಇರೋದ್ರಿಂದ ಅನ್ಡಿವೈಡೆಡ್ ಅಟೆನ್ಷನ್ ಇರುತ್ತೆ. ನೆಕ್ಸ್ಟ್ ಏನಾಗುತ್ತೆ ಸೊ ಆ ನೆಕ್ಸ್ಟ್ ಏನಾಗುತ್ತೆ ಅನ್ನೋದು ಒಂದೇ ಮೂವಿ ಹಿಟ್ಗೂ ಕಾರಣ ಆಗುತ್ತೆ. ಮೋರ್ ಓವರ್ ಐ ವುಡ್ ಲೈಕ್ ಟು ಆಡ್ ಒನ್ ಮೋರ್ ಥಿಂಗ್ ಏನಂದ್ರೆ, ಇವಾಗ ಹೆಸರು ಬಂದಾಗ, ಮೂವಿ ಹೆಸರು ಅಂತ ಬಂದಾಗ ಕ್ಯಾಚಿ ಆಗಿರ್ಬೇಕು. ಈಗ ನೋಡಿ, ಅಪಾಯವಿದೆ, ಎಚ್ಚರಿಕೆ, ಏನ್ ಹೆಸರು ಚೆನ್ನಾಗಿದೆ, ಎಲ್ಲಾ ಕಡೆ ಇವಾಗ ಒಳ್ಳೆ ಟಾಕ್ ಬರ್ತಾ ಇದೆ. ಸೊ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಏನ್ ಹೇಳ್ತಾರೆ ಒಳ್ಳೆ ಟಾಕ್ ಇರೋದ್ರಿಂದ? ಆಲ್ರೆಡಿ ಫ್ರೆಂಡ್ಸ್, ಫ್ಯಾಮಿಲಿ ಅವರೆಲ್ಲ ತುಂಬಾ ಯುನೀಕ್ ಆಗಿದೆ ಸಬ್ಜೆಕ್ಟು, ಹೆಸರು ತುಂಬಾ ಯುನೀಕ್ ಆಗಿದೆ ಅಂತ ಅವ್ರ ಆ ತರ ಹೇಳಿದ್ರೆ, ಹೊರಗಡೆ ಎಲ್ಲಾದ್ರೂ ಈ ಪ್ರಮೋಷನ್ಸ್ಗೆ ಅಂತ ಹೋದಾಗ ಒಬ್ರು ಬಂದು ಏನಿದು ಅಪಾಯವಿದೆ ಎಚ್ಚರಿಕೆ, ಅಂದ್ರೆ ಹೆಸರಲ್ಲೇ ಅವ್ರಿಗೆ ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ಬಿಟ್ಟಿದೆ. ಅಂದ್ರೆ ಅಪಾಯವಿದೆ ಎಚ್ಚರಿಕೆ ಒಂದು ಪ್ಲಸ್ ಏನ್ ಗೊತ್ತಾ, ಈ ಅಪಾಯದ ಎಚ್ಚರಿಕೆ ಅನ್ನೋ ವರ್ಡ್ ನ ನಾವೆಲ್ಲೋ ಕೇಳಿರ್ತೀವಿ. ಇದಕ್ಕಿಂತ ಮುಂಚೆ ಎಲ್ಲರೂ ಕೇಳಿರೋಂತ ಒಂದು ವರ್ಡ್ ಆಗ್ಬಿಟ್ಟಿದೆ ಆಲ್ರೆಡಿ ಎಲ್ರಿಗೂ.
ಸಿನಿಮಾ ಪ್ರಮೋಷನ್ ಶುರು ಮಾಡೋಕ್ಕಿಂತ ಮುಂಚೆಲೆ ನಾನು ಸುಮಾರು ಜನರಿಗೆ ಯಾವ ಸಿನಿಮಾ ನಿಮ್ ನೆಕ್ಸ್ಟ್ ಬರ್ತಾ ಇರೋದು ಅಪಾಯವಿದೆ ಎಚ್ಚರಿಕೆ, ಓ ಅದಾ ಅನ್ನೋರು. ನಾನೇ ಪ್ರಮೋಷನ್ ಶುರು ಮಾಡಿಲ್ಲ ಅದಾ ಅಂತಾರಲ್ಲ ಅಂತ ಆಮೇಲೆ ಗೊತ್ತಾಯ್ತಿದೆ ಆಕ್ಚುಲಿ ಒಂದು ಪ್ಲಸ್ ಅಂದ್ರೆ ಸಿನಿಮಾದು ಈಸಿ ರಿಜಿಸ್ಟರ್ ಆಗುತ್ತೆ ಅಂತ. ಅಪಾಯವಿದೆ ಎಚ್ಚರಿಕೆ ಅಂತ ನಾವು ಸುಮಾರು ಜಾಗದಲ್ಲಿ ನೋಡಿರ್ತೀವಿ, ಮೇಜರ್ಲಿ ರೋಡ್ ಸೈಡ್ ಅಲ್ಲಿ ಎಲ್ಲಾದ್ರೂ ಅಪಘಾತಗಳಿರುತ್ತೆ, ಅಪಾಯವಿದೆ ಎಚ್ಚರಿಕೆ ಅನ್ನೋಂಥದ್ದನ್ನ ನಾವು ಯೂಶಲಿ ಫಸ್ಟ್ ನಮಗೆ ತಲೆಗೆ ಬರುವಂಥದ್ದು. ಬಟ್ ಇದು ಸಮಥಿಂಗ್ ಲೈಕ್ ದ್ಯಾಟ್, ಅದೇ ತರ ಕಾನ್ಸೆಪ್ಟ್ ಇರುವಂತ ಸಿನಿಮಾ. ಅಂದ್ರೆ ಪ್ರತಿಯೊಬ್ಬರಿಗೂ ಅಪಾಯವಿದೆ ಎಚ್ಚರಿಕೆಗೆ ರೋಡಲ್ಲಿ ಹೋಗ್ತಾ ಇದೀವಿ, ನಿಧಾನವಾಗಿ ಹೋಗಿ, ಅಪಾಯವಿದೆ ಎಚ್ಚರಿಕೆ, ಈ ಜಾಗಕ್ಕೆ ಹೋಗ್ಬೇಡಿ. ಅಂದ್ರೆ ಒಂದು ಬೆಟ್ಟಕ್ಕೆ ಹೋಗ್ತೀವಿ, ಬೆಟ್ಟ ತುದಿ, ಇದು ಕ್ರಾಸ್ ಆಗ್ಬೇಡಿ, ಈ ಕಡೆ ಅಪಾಯವಿದೆ ಎಚ್ಚರಿಕೆ. ಇನ್ನೊಂದು ಯಾವ್ದೋ ಏರಿಯಾ ಇರುತ್ತೆ, ರೆಸ್ಟ್ರಿಕ್ಟೆಡ್ ಏರಿಯಾ ಇರುತ್ತೆ, ಆ ಏರಿಯಾಗೆ ಹೋಗ್ಬೇಡಿ, ಅಪಾಯವಿದೆ ಎಚ್ಚರಿಕೆ. ಕರೆಂಟ್ ಇರುತ್ತೆ, ಕರೆಂಟ್ ಟ್ರಾನ್ಸ್ಫಾರ್ಮರ್ ಮುಟ್ಬೇಡಿ, ಅಪಾಯವಿದೆ ಎಚ್ಚರಿಕೆ. ಸೊ ಎಲ್ಲೆಲ್ಲ ಡೇಂಜರ್ ಇದೆ ನಾನು ಹೇಳಿರೋ ಎಷ್ಟು ಎಲಿಮೆಂಟ್ಸ್ ಇದೆಲ್ಲವೂ ಕೂಡ ಈ ಸಿನಿಮಾದಲ್ಲಿ ಹೊಂದಿರುತ್ತೆ. ನಾವು ಎಲ್ಲ ಹೋಗಬೇಡಿ, ಅಪಾಯವಿದೆ ಎಚ್ಚರಿಕೆ ಒಂದು ಜಾಗದಲ್ಲೇ ಹೋಗ್ತೀವಿ. ಮಂಜುಮೆಲ್ ಬಾಯ್ಸ್ ಅಲ್ಲೂ ಬೋರ್ಡ್ ಇರುತ್ತೆ, ಆ ಕಡೆ ಹೋಗ್ತಾರೆ, ಆ ಕ್ಯೂರಿಯಾಸಿಟಿಲಿ ಏನೋ ಒಂದು ಸಿಕ್ಕಾಕೋತಾರ ಅವರು, ಖಂಡಿತ ಅದರಿಂದ ಹೆಂಗ್ ಹೊರಗಡೆ ಬರ್ತಾರಾ ಇಲ್ವಾ ಅನ್ನೋದು. ಎಕ್ಸಾಕ್ಟ್ಲಿ ನಮ್ಮ ಸಿನಿಮಾದಲ್ಲೂ ಈ ತರ ಒಂದು ವಾರ್ನಿಂಗ್ ಇರುತ್ತೆ, ಗೊತ್ತಿರುತ್ತೆ. ಆದ್ರೂ ಈ ಸೂರ್ಯ ಅನ್ನುವಂತ ಹೀರೋ ಕ್ಯಾರೆಕ್ಟರ್ ಏನಿದೆ ಅದು ಬಹಳ ಡೇರಿಂಗ್. ಅಂದ್ರೆ ನೀವು ಥಿಯೇಟರ್ ಇದ್ರಲ್ಲಿ ಟ್ರೈಲರ್ ನೋಡಿರ್ತಾರ, ನಾಗಿದ್ದಾಗ್ಲಿ ನುಗ್ಗಣ ಬಂದ್ರು, ಅದೇ ತರ ಇವನು ಕೂಡ ಒಂದ್ ಜಾಗಕ್ಕೆ ರೆಸ್ಟ್ರಿಕ್ಟೆಡ್ ಜಾಗಕ್ಕೆ ನುಗ್ತಾನೆ, ಅದ್ರ ಒಳಗಡೆ ಏನಾಗುತ್ತೆ ಅನ್ನೋಂತ ಟೈಟ್ ಕಂಟೆಂಟ್ ಅಪಾಯವಿದೆ. ವೆರಿ ವೆಲ್ ಸೆಟ್, ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಅಲ್ವಾ? ಖಂಡಿತ ಖಂಡಿತ. ನೀವು ಸ್ಟೋರಿ ರೈಟಿಂಗ್ ಏನಾದ್ರು ಮಾಡ್ತಿದ್ದೀರಾ? ಖಂಡಿತವಾಗ್ಲೂ ರೈಟಿಂಗ್ ಅಲ್ಲಿ ಬಹಳ ಇಂಟ್ರೆಸ್ಟ್ ಇದೆ. ನಾನು ಕೂಡ ಸ್ಟೋರೀಸ್ ಬರೀತೀನಿ, ಒಂದಷ್ಟು ಸಿನಿಮಾ ಕಥೆಗಳು ಕೂಡ ಮಾಡಿದ್ದೀನಿ. ಬಟ್ ಇವಾಗ ಅದಕ್ಕೆ ಬೇಡ ಅಂತ, ಬಿಕಾಸ್ ಆಲ್ರೆಡಿ ಈಗ ಆಕ್ಟಿಂಗ್ ಅಲ್ಲಿ ತುಂಬಾ ಇನ್ವಾಲ್ವ್ ಆಗಿರೋ ನಾನು, ಈಗ ಪ್ರಾಬಬ್ಲಿ ಸ್ಟೋರಿ ರೈಟಿಂಗು ಅಥವಾ ಡೈರೆಕ್ಷನ್ ಅಂತ ಹೋದ್ರೆ ತುಂಬಾ ಹೆಕ್ಟಿಕ್ ಆಗುತ್ತೆ. ಸೊ ಸ್ವಲ್ಪ ಟೈಮ್ ಪ್ರಾಬಬ್ಲಿ ನಾನು ಆಕ್ಟಿಂಗ್ ಅಲ್ಲಿ ಪ್ರಾಪರ್ಲಿ ಎಸ್ಟಾಬ್ಲಿಷ್ ಆದ್ಮೇಲೆ ಮೋಸ್ಟ್ ಪ್ರಾಬಬ್ಲಿ ನಾನು ಬರ್ದಿರೋಂಥ ಕಥೆಗಳು ಸಿನಿಮಾವಾಗಿ ಬರ್ಬೋದು. ಇದು ಅವ್ರ ವರ್ಷನ್ ಆಯ್ತು. ಇವಾಗ ನಮ್ಮ ಆಡಿಯನ್ಸ್ಗೆ ಅಪಾಯವಿದೆ ಎಚ್ಚರಿಕೆ ನಿಮ್ಮ ವರ್ಷನ್ ಅಲ್ಲಿ ಹೇಳೋದಾದ್ರೆ ಕೀಪ್ ಇಟ್ ಶಾರ್ಟ್, ನೀವೇನಾದ್ರೂ ಹೇಳ್ಬೋದು, ಇಲ್ಲ ಹಾಡು ಹೇಳ್ಬಿಡ್ತೀರಾ ನೋಡಿ, ಬೇಡವಾ? ಸಾಂಗ್ಗೆ ತಗೊಂಡ್ಬಿಡ್ತೀನಿ. ಇವರಷ್ಟು ಚೆನ್ನಾಗಿ ನಂಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಬರಲ್ಲ, ನನ್ ಮಾತು ತೀರಾ ಕಮ್ಮಿನೇ. ಓಕೆ, I'll just sing song. Yeah, please. ಜಗದೆದುರು ನನ್ನ ತುಂಟಗೊಟ್ಟನು ಮರೆಮಾಚಿ ಮುತ್ತಾಗಿಸು, ಅಪರಾಧಿಯಾದ ಪಪೋಲಿಗೆ ನಿನ್ನುಸಿರ ಶಾಖ ನೀಡಿ ಶಿಕ್ಷಿಸೋ, ನೆಲೆ ಇತ್ತ ಬುದ್ಧಿಗೇಡಿ ಬಯಕೆಗೆ ಮನ ಎಂದು ವಿಧಾಯ ಹೇಳಿದೆ. ಅರೇ ಬರೇ ಹುಚ್ಚನಾದ ತಪ್ಪಿಗೆ ತಲೆ ನಿನ್ನಂದವನ್ನಿ ತಿತ್ತಿ ತೇಡಿದೆ. ತಂಗಾಳಿ ತಂಪಲ್ಲೋ ಇವಳ ನೆನಪಿಸುಡುತ್ತಿದೆ, ಬಂಗಾರಿ ಅನ್ನೋಕೆ ಮಾತೆ ಕಾದಿದೆ. ತಂಗಾಳಿ ತಂಪಲ್ಲೋ ಇವನ ನೆನಪಿಸುಡುತ್ತಿದೆ, ಬಂಗಾರಿ ಅನ್ನೋಕೆ ಮಾತೆ ಕಾದಿದೆ. ಚುರುಕು ನೋಟವೇ ಸುಳಿವು ನೀಡಿದೆ, ಸಹಜವಾಗಿ ಸಲುಗೆ ಮೂಡಿದೆ. ಅರೆ ವಾ ವಿಕಾಶ್, ನೆಕ್ಸ್ಟ್ ನೋಡಿ ಸೊ ಹೀರೋಯಿನ್ ಜೊತೆಗೆ ಸಿಂಗರು ಕೂಡ ಹಾಡ್ಸ್ಕೊಂಡ್ಬಿಡಿ ಮೂವಿಗೆ, ನಿಮ್ಮ ನೆಕ್ಸ್ಟ್ ಫ್ಯೂಚರ್ ಪ್ರಾಜೆಕ್ಟ್. ಖಂಡಿತವಾಗ್ಲು ಎಲ್ಲ ಏನ್ ಹೇಳುದು ಮಲ್ಟಿ ಟ್ಯಾಲೆಂಟೆಡ್ ಇದ್ದಾರೆ. ವೆರಿ ವೆಲ್ ಸೆಟ್. ಈಗ ಫ್ಯೂಚರ್ ಪ್ರಾಜೆಕ್ಟ್ಸ್ ಬಗ್ಗೆ ಹೇಳ್ಬಿಡಿ ನೆಕ್ಸ್ಟ್ ನಿಮ್ಮನ್ನ. ಮತ್ತೆ ಫ್ಯೂಚರ್ ಪ್ರಾಜೆಕ್ಟ್ಸ್ ಬಗ್ಗೆ ನಿಮಗೆ ಹೇಳಬೇಕು ಅಂದ್ರೆ ಈಗ ಹೇಳಕ್ಕಾಗಲ್ಲ, ಅಲ್ಲಿ ಕ್ಯಾಚ್ ಇದೆ ಆಯ್ತಾ. ಸೊ ಫ್ಯೂಚರ್ ಪ್ರಾಜೆಕ್ಟ್ಸ್ ಒಂದಷ್ಟು ಫೈನಲೈಸ್ ಆಗ್ತಾ ಇದೆ, ಹೇಳ್ತೀನಿ ಸದ್ಯದಲ್ಲಿ. ಡೆಫಿನೆಟ್ಲಿ ಸಿನಿಮಾ ಮುಗಿದ್ಮೇಲೆ ನಾವು ಒಂದು ಸಕ್ಸಸ್ ಮೀಟಿಂಗ್ ಸಿಗ್ತೀವಲ್ಲ, ಇಂಟರ್ವ್ಯೂಗಳಲ್ಲಿ ಹೇಳೋಣ. ಯಾಕಂದ್ರೆ ರಾಧಾ ಅವ್ರ ಮೇಲೆ ಮಲೆಮಹದೇಶ್ವರ ಸ್ವಾಮಿ ಆಶೀರ್ವಾದ ಇದೆ, ಯಾಕಂದ್ರೆ ಅವರು ಬೆಟ್ಟಕ್ಕೆ ಹೋಗಿ ಡೈರೆಕ್ಟ್ ಇಂಟರ್ವ್ಯೂಗೆ ಬಂದಿದ್ದಾರೆ. ಡೆಡಿಕೇಶನ್ ವೆರಿ ನೈಸ್. ಸೊ ಎಸ್ ಆಡಿಯನ್ಸ್, February 28 ಅಪಾಯವಿದೆ ಎಚ್ಚರಿಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ, ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿ. ಸೊ ಇದಾಗಿತ್ತು ನನ್ನ ಮಾತುಕತೆ ವಿಕಾಶ್ ಹಾಗೂ ರಾಧಾ ಅವರ ಜೊತೆ. ನಮ್ಮ ಮಾತುಕತೆ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಶೋ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಥ್ಯಾಂಕ್ ಯು. ಕವಲೇದುರ್ಗ.
ದಮ್ಮಯ್ಯ ಆ ಕಡೆ ತಲೆ ಕೂಡ ಹಾಕ್ ಮಲ್ಬಿಡು. ನಿಮ್ಗೆ ಅಷ್ಟೊಂದು ಬೈದ್ರೆ ಕಳ್ಸ್ಕೊಡ್ರ. ನಾನದೇನು ಅಂತ ನೋಡ್ಕೊಂಡೇ ಬರ್ತೀನಿ.